ವಂದನೆಗಳು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದುಷ್ಟರನ್ನು ನರಕಕ್ಕೆ ಹಾಕಿ ನಾಶ ಮಾಡಬಲ್ಲಾತನೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಈ ಒಂದು ಸಮಯದಲ್ಲಿ ತಂದೆ, ನಿನ್ನ ಮಾತುಗಳನ್ನು ತಿಳಿದುಕೊಳ್ಳುವಂತ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಇಂಥ ಒಂದು ಭಾಗ್ಯವನ್ನು ಕೊಟ್ಟಿರುವುದಕ್ಕಾಗಿ ನಿನ್ನ ನಾಮಕ್ಕೆ ಮಹಿಮೆ. ಈ ಒಂದು ಸಮಯದಲ್ಲಿ ತಂದೆ, ನೀನು ಸರಿಯಾದಂತ ಮಾತುಗಳನ್ನು ಸರಿಯಾದಂತ ರೀತಿಯಲ್ಲಿ ನಾವೆಲ್ಲರೂ ಕಲಿತುಕೊಳ್ಳಲು ಸಹಾಯವನ್ನು ಅನುಗ್ರಹಿಸಿ, ಆ ಮಾತುಗಳನ್ನು ಹೇಳಲಿಕ್ಕಿರುವಂತ ನನಗೆ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ, ನಿನ್ನ ಮೆಚ್ಚುವಂತ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಸರಿಯಾಗಿ ವಾಕ್ಯಗಳನ್ನು ಹೇಳುವಂತೆ ಸಹಾಯ ಮಾಡಿ, ನಿನ್ನ ಮಕ್ಕಳು ಕೂಡ ಅದನ್ನು ಸರಿಯಾದಂತ ರೀತಿಯಲ್ಲಿ ಕೇಳಲು ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನಡೆಸಿ. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯೇ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ನಿಮ್ಮ ಮರಣ ಶಾಸನವನ್ನು ಮಾರ್ಪಡಿಸಿಕೊಳ್ಳಬಲ್ಲರೋ ಎರಡನೇ ಭಾಗವನ್ನ ನೋಡಿಕೊಳ್ಳೋಣ. ದೇವರು ಈ ಪ್ರಕೃತಿಯಲ್ಲಿ ಎಲ್ಲವನ್ನ ಆತನು ಅಧೀನವನ್ನ ಮಾಡಿದ್ದಾನೆ. ಈ ಪ್ರಕೃತಿ ಎಲ್ಲದರ ಮೇಲೆ ಮನುಷ್ಯನಿಗೆ ಅಧಿಕಾರಗಳನ್ನ ಕೊಟ್ಟಿದ್ದಾನೆ. ಆದರೆ ಒಂದರ ವಿಷಯದಲ್ಲಿ ದೇವರು ಮನುಷ್ಯನಿಗೆ ಅಧಿಕಾರವನ್ನ ಕೊಟ್ಟಿಲ್ಲ. ಅದು ಯಾವುದ ವಿಷಯದಲ್ಲಿ ಅಂತ ಹೇಳಿ ಅಂದ್ರೆ, ದಾನಿಯೇಲ ಗ್ರಂಥ 2ನೇ ಅಧ್ಯಾಯ 21ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಮಾತಿಗನುಸಾರವಾಗಿ ದೇವರು ಕಾಲ ಸಮಯಗಳನ್ನ ಮಾರ್ಪಡಿಸುತ್ತಾನೆ ಎನ್ನುವಂತ ಆ ವಿಚಾರದಲ್ಲಿ ನೋಡುವಂತದ್ದಾದ್ರೆ, ಆ ಒಂದು ವಾಕ್ಯವನ್ನು ನೋಡುವಂತದ್ದಾದ್ರೆ, ಸರಿಯಾದಂತ ರೀತಿಯಲ್ಲಿ ಅಂದ್ರೆ ಖಚಿತವಾಗಿ ದೇವರಿಗೆ ಕಾಲಗಳ ಮೇಲೆ ಅಧಿಕಾರ ಇದೆ, ಅದು ಮನುಷ್ಯನಿಗಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 7ನೇ ವಚನದಲ್ಲೂ ಕೂಡ ದೇವರು ಸ್ವಂತ ಅಧೀನದಲ್ಲಿ ಇಟ್ಟುಕೊಂಡಿರುವಂತ ಕಾಲಗಳನ್ನ ಸಮಯಗಳನ್ನ ತಿಳಿದುಕೊಳ್ಳುವಂಥದ್ದು ನಿಮ್ಮ ಕೆಲಸವಲ್ಲ ಎಂಬುದಾಗಿ ಅಲ್ಲೂ ಕೂಡ ಇದೆ. ಆಗಿರುವಂತ ಕಾರಣ ಅದು ಮನುಷ್ಯನ ಕಾಲಗತಿಗಳಾಗಿರ್ಬೋದು, ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಕಾಲಗಳು ಸಮಯಗಳು ಇವ್ಯಾವು ಕೂಡ ಮನುಷ್ಯನ ಸ್ವಾಧೀನಕ್ಕೆ ಕೊಟ್ಟಿಲ್ಲ. ಈ ಪ್ರಕೃತಿ ಎಲ್ಲವನ್ನ ದೇವರು ಮನುಷ್ಯನ ಸ್ವಾಧೀನದಲ್ಲಿ ಇಟ್ಟಿದ್ದಾನೆ. ಪ್ರಕೃತಿ ಎಲ್ಲವೂ ಕೂಡ ಮನುಷ್ಯನಿಗೆ ಒಳಪಡುವಂತ ರೀತಿಯಲ್ಲಿ ಏರ್ಪಾಟ್ ಮಾಡಿದ್ದಾನೆ. ಈ ಪ್ರಕೃತಿಯನ್ನೆಲ್ಲವನ್ನು ಕೂಡ ಅನುಭವಿಸುವಂತ ರೀತಿಯಲ್ಲಿ ಏರ್ಪಾಟ್ ಮಾಡಿದ್ದಾನೆ. ಈ ಪ್ರಕೃತಿಯ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಏರ್ಪಾಟನ್ನ ದೇವರು ಮಾಡಿದ್ದಾನೆ. ಅಂತ ಒಂದು ಅಧಿಕಾರವನ್ನ ಕೊಟ್ಟಿದ್ದಾನೆ. ಆದ್ರೆ ಕಾಲಗಳ ವಿಷಯದಲ್ಲಿ ನೋಡುವಾಗ ಮುಂದೆ ಆಗುವಂತ ಸಮಯವನ್ನ ಕಾಲಗಳನ್ನ ತಿಳಿದುಕೊಳ್ಳುವಂತ ಅಧಿಕಾರವೂ ಇಲ್ಲ. ಕಾಲಗಳ ಮೇಲೆ ಯಾವುದೇ ಅಧಿಕಾರವೂ ಇಲ್ಲ ಮನುಷ್ಯನಿಗೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಈ ಒಂದು ಕಾಲಗಳು ಎನ್ನುವಂಥದ್ದು ದೇವರ ಒಂದು ಹಸ್ತಗತವಾಗಿರುವಂತ ಕಾರಣ. ಅಂದ್ರೆ ಸೃಷ್ಟಿಯನ್ನ ಉಂಟು ಮಾಡಿ ಅದರಲ್ಲಿ ಮನುಷ್ಯನ ಶ್ರೇಷ್ಠನಾಗಿ ಇಟ್ಟಂತ ದೇವರು ಪ್ರತಿಯೊಂದು ಜೀವಿಯನ್ನ ಒಳಪಡಿಸಿಕೊಂಡು ಒಳಪಡಿಸಿಕೊಳ್ಳುವಂತ ಜ್ಞಾನವನ್ನು ಇಟ್ಟಿರುವಂತ ದೇವರು ಮನುಷ್ಯನಿಗೆ ಮಾತ್ರ ಜೀವನ ಕಾಲದ ಮೇಲೆ ತನ್ನ ಅಧಿಕಾರವನ್ನ ಆತನು ಕೊಟ್ಟಿಲ್ಲ. ಅದು ದೇವರಿಗಿರುವಂತ ಅಧಿಕಾರ ಕಾಲಗಳ ಮೇಲೆ. ಅದನ್ನ ದೇವರು ಮನುಷ್ಯನಿಗೆ ಕೊಡದಂತ ರೀತಿಯಲ್ಲಿ ಕಂಟ್ರೋಲ್ ಮಾಡಿದ್ದಾನೆ ಎನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದಲೇನೆ ಯಾವ ಕಾಲಗಳ ವಿಷಯದಲ್ಲೂ ಕೂಡ ಮುಂದಾಗುವಂತ ಸಂಗತಿಗಳಲ್ಲಿ ಮನುಷ್ಯನು ತೀರ್ಪನ್ನ ಮಾಡುವುದಕ್ಕೆ ಆಗಲ್ಲ, ಮಾಡಬಾರ್ದು. ಯಾಕಂದ್ರೆ ಇವತ್ತು ಬಹಳಷ್ಟು ಜನ ನಾನು ಮುಂದೆ ಆಗುವಂಥದ್ದನ್ನ ಹೇಳ್ತೀನಿ, ಮುಂದೆ ಹಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅದು ತಪ್ಪು. ಆ ರೀತಿಯಾಗಿ ಮಾತಾಡಬಾರ್ದು. ಬೈಬಲ್ ಅಲ್ಲಿ ದೇವರು ಆಯುಷ್ಕಾಲವನ್ನ ಹೆಚ್ಚಿಸಿರುವಂತದ್ದು ಇಲ್ಲ ಕಡಿಮೆ ಮಾಡಿರುವಂತದ್ದು ಇದೆಯಾ ಅಂತ ನೋಡುವಾಗ ಇದೆ. ಯಾಕೆ ಹೆಚ್ಚಿಸಿರುವಂತದ್ದು ಕಡಿಮೆ ಮಾಡಿರುವಂತದ್ದು ಇದೆ ಅಂದ್ರೆ, ನಾವು ಕಳೆದಂತ ಭಾಗದಲ್ಲಿ ದೇವರು ಈ ಒಂದು ಮನುಷ್ಯನ ಆಯುಷ್ಕಾಲದ ಮೇಲೆ ಆತನ ಅಧಿಕಾರಿಯಾಗಿದ್ದಾನೆ. ಯಾರ ಆಯುಷನ್ನು ಬೇಕಾದ್ರೆ ಹೆಚ್ಚಿಸ್ತಾನೆ, ಯಾರ ಆಯುಷನ್ನು ಬೇಕಾದ್ರೆ ಕಡಿಮೆ ಮಾಡ್ತಾನೆ, ಯಾರ ಆಯುಷನ್ನು ಬೇಕಾದ್ರೆ ಅರ್ಧ ಆಯುಷ್ಯದಲ್ಲೇ ಉಯ್ತಾನೆ, ಅಂದ್ರೆ ಅರ್ಧ ಆಯುಷ್ಯದಲ್ಲಿ ತೆಗಿತಾನೆ. ಕೊಟ್ಟಿರುವಂತ ಆಯುಷ್ಕಾಲದಲ್ಲಿ ಆತನು ಆ ಆಯುಷ್ಕಾಲ ಬರುವುದಕ್ಕಿಂತ ಮೊದಲನೇ ತೆಗಿತಾನೆ ಅನ್ನುವಂಥದ್ದನ್ನ ನಾವು ನೋಡ್ಕೊಂಡಿದೀವಿ. ಕೆಲವೊಂದು ಇನ್ನೂ ಒಂದು ಕಾರ್ಯವನ್ನ ಬೈಬಲ್ ಅಲ್ಲಿ ನಾವು ನೋಡ್ಕೊಂಡು ಮುಂದೆ ಸಾಗಿಕೊಳ್ಳೋಣ. ಯೋನನ ಗ್ರಂಥ 1ನೇ ಅಧ್ಯಾಯ 7ನೇ ವಚನವನ್ನ ಓದಿ. ಯೋನನ ಗ್ರಂಥ 1ನೇ ಅಧ್ಯಾಯ 7ನೇ ವಚನ. ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸುವುದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟು ಹಾಕಲು ಚೀಟು ಯೋನನಿಗೆ ಬಂತು. ಇಲ್ಲಿ ಯೋನನ ಗ್ರಂಥವನ್ನ ಸರಿಯಾಗಿ ಗಮನಿಸಿ. ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ
ಚೀಟು ಹಾಕೋಣ ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟು ಹಾಕಲು ಯೋನನಿಗೆ ಬಂತು ಎಂಬುದಾಗಿದೆ. ಅಂದ್ರೆ ಇಲ್ಲಿ ಸಂದರ್ಭ ನಿಮ್ಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ದೇವರು ಯೋನನಿಗೆ ಕೆಲಸವನ್ನ ಹೇಳ್ತಾರೆ. ಯೋನನ ಕೆಲಸವನ್ನ ಮಾಡದಲ್ಲಿ ಬೇರೆ ಮಾರ್ಗದಲ್ಲಿ ಹೋಗ್ತಾನೆ. ಹೋದಂತ ಸಮಯದಲ್ಲಿ ಅಲ್ಲಿ ಅಪಾಯ ಎನ್ನುವಂಥದ್ದು, ತುಫಾನ್ ಎನ್ನುವಂಥದ್ದು ಬರುತ್ತೆ. ಸಮುದ್ರ ಎಲ್ಲ ಅಲ್ಲಲ್ಲ ಕಲ್ಲಲವಾಗಿ ಹೋಗುತ್ತೆ. ಆದ್ರೆ ಸೂಕ್ಷ್ಮವಾಗಿ ಒಂದನ್ನ ಗಮನಿಸ್ಬೇಕಿಲ್ಲಿ, ಅಲ್ಲಿರುವಂತ ಹಡಗಿನಲ್ಲಿದ್ದಂತ ಅನ್ಯ ಜನರು, ಈ ಅನ್ಯ ಜನರು ಯಾವ ರೀತಿಯಾಗಿ ಯೋಚನೆ ಮಾಡಿದ್ದಾರೆ ಅಂದ್ರೆ, ಆ ತುಫಾನ್ ಬಂದಿದ್ದಕ್ಕೋಸ್ಕರ, ಅಂದ್ರೆ ಈ ತುಫಾನ್ ಬಂದಿದೆ ಅಂದ್ರೆ ಇದಕ್ಕೆ ಕಾರಣ ಯಾವ್ದೊಬ್ಬ ಮನುಷ್ಯನೇ ಆಗಿರ್ತಾನೆ ಎನ್ನುವಂಥದ್ದನ್ನ ಅವರು ಆಲೋಚನೆ ಮಾಡಿದ್ದಾರೆ. ಅದು ವಿಚಿತ್ರ ಅಲ್ಲಿ. ಯಾಕೆಂದ್ರೆ ಇವತ್ತು ಆ ಯಾವುದೇ ಒಂದು ಪ್ರಕೃತಿಯಲ್ಲಿ ವಿಕೋಪಗಳು ನಡೆದ್ರೆ ಅದಕ್ಕೆ ಅದು ಕಾರಣ, ಇದಕ್ಕೆ ಇದು ಕಾರಣ, ಅದಕ್ಕೆ ಆ ತುಫಾನ್ ಬಂದಿದೆ, ಅದಕ್ಕೆ ಈ ಬಿರುಗಾಳಿ ಬಂದಿದೆ, ಅದಕ್ಕೆ ಸುನಾಮಿ ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಆಗಿನ ಜನರು ಯೋನನ ಒಂದು ಸಂದರ್ಭದಲ್ಲಿ ಯಾವುದನ್ನು ಯೋಚನೆ ಮಾಡಿದ್ದಾರೆ? ಇದನ್ನು ಯೋಚನೆ ಮಾಡಿಲ್ಲ. ಈ ತುಫಾನ್ ಬಂದಿರೋದಕ್ಕೆ ಕಾರಣ ಏನೋ ಬಿರುಗಾಳಿ ಜಾಸ್ತಿ ಆಗಿರ್ಬೋದು ಅಂತ ಈ ರೀತಿಯಾಗಿ ಯೋಚನೆ ಮಾಡಿಲ್ಲ. ಅಂದ್ರೆ ಇದ್ರ ಹಿಂದೆ ಯಾರೋ ಒಬ್ಬ ಮನುಷ್ಯನಿದ್ದಾನೆ, ಅಂದ್ರೆ ಮನುಷ್ಯನ ತಪ್ಪನ್ನ ಮಾಡಿದ್ದಕ್ಕೋಸ್ಕರವೇ ತುಫಾನ್ ಬಂದಿದೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿದ್ದಾರೆ. ಆ ರೀತಿಯಾಗಿ ಆಲೋಚನೆ ಮಾಡಿದ್ದಕ್ಕೋಸ್ಕರವೇ ಏನ್ ಮಾಡಿದ್ದಾರೆ? ಚೀಟನ್ನ ಹಾಕಿದ್ದಾರೆ. ಯಾವ ಮನುಷ್ಯನಿಂದ ಬಂದಿರ್ಬೋದು? ಮನುಷ್ಯನಿಂದಲೇ ಇದು ಬಂದಿದೆ, ಯಾವ ಮನುಷ್ಯನಿಂದ ಬಂದಿರ್ಬೋದು ಅಂತ ಪ್ರತಿಯೊಬ್ಬರ ಹೆಸರಿನಲ್ಲಿ ಚೀಟನ್ನ ಹಾಕಿದ್ದಾರೆ. ಆ ಒಂದು ಸಮಯದಲ್ಲಿ ಯೋನನಿಗೆ ಬಂದಿದೆ. ಆ ಯೋನನನ್ನ ಹಿಡ್ಕೊಂಡು ಏನ್ ಮಾಡಿದ್ದಾರೆ? ಯೋನನನ್ನ ಕೇಳಿದ್ದಾರೆ. ಆಲೋಚನೆ ಮಾಡಿ ಯಾವ ರೀತಿಯಾಗಿ ಅವರ ಜ್ಞಾನ ಇದೆ ಎನ್ನುವಂಥದ್ದನ್ನ. ಇವತ್ತು ಯಾವುದೋ ಒಂದು ಬೈಕಲ್ಲಿ ಒಂದು ಸಮಸ್ಯೆ ಕಂಡಿದೆ ಅಂತ ಅಂದ್ರೆ ಆ ಬೈಕಲ್ಲೇ ಸಮಸ್ಯೆ ಇರುತ್ತೆ, ಅಲ್ಲಿ ಹುಡುಕ್ಬೇಕು. ಆದ್ರೆ ಈ ಪ್ರಕೃತಿಯಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಕಂಡು ಬಂದ್ರು ಕೂಡ ಪ್ರಕೃತಿಯಲ್ಲಿ ಇಲ್ಲ ಸಮಸ್ಯೆ, ಮನುಷ್ಯನಲ್ಲಿದೆ ಸಮಸ್ಯೆ. ಅದನ್ನ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಪ್ರಕೃತಿ ಏನೋ ಅದರ ಪಾಡಿಗೆ ಅದು ದೇವರ ಆಜ್ಞೆಗಳನ್ನ ನೆರವೇರಿಸುವಂತ ಕೆಲಸದಲ್ಲಿ ಪಕ್ಕ ಅದು ಅದರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಮನುಷ್ಯನೇ ಅವನು ಮಾತುಗಳನ್ನ, ದೇವರ ಮಾತುಗಳಿಗೆ ತಪ್ಪಿ ಪಾಪಗಳನ್ನ ಮಾಡ್ತಾ ಬದುಕ್ತಾ ಇರುವಂತ ಕಾರಣ ಈ ಪ್ರಕೃತಿ ವಿಕೋಪಗಳಿಗೆ ಕಾರಣನು ಪ್ರಕೃತಿ ಅಲ್ಲ, ಮನುಷ್ಯನೇ, ಮನುಷ್ಯನ ಪಾಪಗಳೇ. ಚೆನ್ನಾಗಿ ಇದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯೋನನ ಗ್ರಂಥ 1:8 ಏನಿದೆಯೋ ಅದನ್ನ ಓದಿ. ಅದನ್ನು ನೋಡಿ ಅವರು, ಅಯ್ಯ, ಈ ಕೇಡು ನಮಗೆ ಸಂಭವಿಸುವುದಕ್ಕೆ ಯಾರು ಕಾರಣ ಎಂಬುದನ್ನು ನೀನೇ ನಮಗೆ ತಿಳಿಸು. ನೀನು ಎಲ್ಲಿಂದ, ಯಾವ ಕೆಲಸದ ಮೇಲೆ ಬಂದಿ, ನೀನು ಯಾವ ದೇಶದವನು, ಯಾವ ಜನಾಂಗದವನು ಎಂದು ಅವನನ್ನು ಕೇಳಲು ಅವನು ಅವರಿಗೆ, ನಾನು ಇಬ್ರಿಯನು, ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಸಾಕು ನೋಡಿ. ಇಲ್ಲಿ ಯೋನನ 1:8 ಅದನ್ನ ನೋಡಿ ಅವರು, ಅಂದ್ರೆ ಚೀಟು ಯೋನನಿಗೆ ಬರ್ತಿದ್ದಂಗೆನೆ ಅವ್ರೇನ್ ಮಾಡಿದ್ದಾರೆ? ಅಯ್ಯ, ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣರು ಎಂಬುದನ್ನು ನೀನೇ ನಮಗೆ ತಿಳಿಸು. ಅಂದ್ರೆ ನಿನ್ನ ಹೆಸರು ಬಂದಿದೆ, ನಿನ್ನ ಹೆಸರು ಬಂದಿರುವಂತ ಕಾರಣ ನೀನೇ ಉತ್ತರ ಕೊಡು. ಇದು ಏನು ವಿಚಾರ, ಏನಕ್ಕೋಸ್ಕರ ಈ ರೀತಿಯಾಗಿ ನಿನ್ನ ಹೆಸರು ಬಂದಿದೆ ಎನ್ನುವಂಥದ್ದನ್ನ ನೀನೇ ತಿಳಿಸು. ನೀನು ಎಲ್ಲಿಂದ, ಯಾವ ಕೆಲಸದ ಮೇಲೆ ಬಂದಿ, ನೀನು ಯಾವ ದೇಶದವನು, ಯಾವ ಜನಾಂಗದವನು ಎಂದು ಅವನನ್ನ ಕೇಳಲು. ಅಂದ್ರೆ ಈ ಕೇಡು ಬರುವಂತದ್ದಕ್ಕೆ ಕಾರಣ ನೀನೇ ಆಗಿದೀಯಾ? ಈಗ ನೀನು ಏನಕ್ಕೋಸ್ಕರ ಈ ಕೇಡು ಬಂದಿದೆ ಅನ್ನೋದಕ್ಕೆ ಉತ್ತರ ಕೊಡು ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಆಲೋಚನೆ ಮಾಡ್ಬೇಕು. ಅವಾಗ ಅವನು ಏನ್ ಮಾಡ್ತಾನೆ? ಎಲ್ಲ ಕಾರ್ಯವನ್ನ ಹೇಳ್ತಾನೆ. ನಾನು ಈ ರೀತಿಯಾಗಿ ದೇವರ ಕೆಲಸವನ್ನ ಮಾಡ್ಬೇಕಾಗಿತ್ತು, ನಾನು ದೇವರ ಕೆಲಸವನ್ನ ಮಾಡದಲೇನೆ ಈ ರೀತಿಯಾಗಿ ನಾನು ಕದ್ದು ಹೋಗ್ತಾ ಇದ್ದೀನಿ, ಆದ್ರಿಂದಲೇ ಈ ಕೇಡು ಬಂದಿದೆ. ಈ ಕೇಡು ಬಂದಿರೋದನ್ನ ನೀವು ತಪ್ಪಿಸ್ಕೋಬೇಕು ಅಂದ್ರೆ ಈ ಕೇಡಿಗೆ ನೀವು ತಪ್ಪಿಸ್ಕೋಬೇಕು ಅಂದ್ರೆ ನನ್ನನ್ನು ಎತ್ತಿ ಸಮುದ್ರದಲ್ಲಿ ಬಿಸಾಕ್ಬೇಕು ಅಂತ ಹೇಳಿ ಹೇಳ್ತಾನೆ. ಏನಕ್ಕೋಸ್ಕರ ಸಮುದ್ರದಲ್ಲಿ ಬಿಸಾಕ್ಬೇಕು ಅಂದ್ರೆ ಆತನಿಗೆ ನಾನ್ ದೇವರ ಕೆಲಸವನ್ನ ಮಾಡದಲ್ಲೇ ಇದ್ಮೇಲೆ ನಾನು ಜೀವಂತವಾಗಿ ಇದ್ದೇ ಎಷ್ಟು, ಬಿಟ್ರೆ ಎಷ್ಟು ಎನ್ನುವಂತ ಆಲೋಚನೆ ಬಂದ್ಬಿಟ್ಟಿದೆ. ಸಮುದ್ರದಲ್ಲಿ ಹಾಕ್ಬಿಡ್ರಿ ನನ್ನನ್ನ. ಆಲೋಚನೆ ಮಾಡಿ. ಆತನಲ್ಲೂ ಕೂಡ ಏನು ಒಂದು ಇರ್ಬೋದು ಅಲ್ಲಿ ಆಲೋಚನೆ. ಆತನು ಒಂದು ವೇಳೆ ಈಗ ತಾರ್ಷೀಷ್ಗೆ ಹೋಗುವಂತ ಹಡಗನ್ನ ಹೋಗ್ತಾ ಇದ್ದಾನೆ, ತುಫಾನ್ ಎನ್ನುವಂಥದ್ದು ಬಂದಿದೆ. ತುಫಾನ್ ಎನ್ನುವಂಥದ್ದು ಬಂದ ಮೇಲೆ ಆತನು ಒಂದು ವೇಳೆ ಪಕ್ಕಾ ಅಂದ್ರೆ ಸರಿಯಾದಂತ ರೀತಿಯಲ್ಲಿ ಆತನ ಮಾನಸಾಂತರ ಪಟ್ಟಿದ್ದ ಅಂದ್ಕೊಳ್ಳಿ ನಾವು. ಯಾಕಂದ್ರೆ ಈ ರೀತಿಯಾಗಿನೇ ಒಂದೇ ರೀತಿಯಾಗಿ ಆಲೋಚನೆ ಮಾಡ್ಬಿಟ್ರೆ ತಪ್ಪಾಗ್ಬಿಡ್ತದೆ. ಆತನು ಒಂದು ವೇಳೆ ಮಾನಸಾಂತರ ಪಟ್ಟಿದ್ರೆ, ನಾನ್ ತಪ್ಪನ್ನ ಮಾಡಿದೀನಿ, ದೇವರ ಕೆಲಸವನ್ನ ಮಾಡ್ಬೇಕಾಗಿತ್ತು, ತಪ್ಪನ್ನ ಮಾಡಿದೀನಿ ಅಂದ್ರೆ ಅವ್ನು ತಾರ್ಷೀಷ್ ಹಡಗನ್ನ ಬಿಟ್ಟು ಬೇರೆ ಹಡಗನ್ನ ಹತ್ತಿ ನಿನೆವೆಗೆ ಹೋಗುವಂತದ್ದು ಏನ್ ದೊಡ್ಡ ವಿಷಯ ಆಗಿರ್ಲಿಲ್ಲ. ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ? ನಮ್ಮನ್ನ ಎತ್ತಿ ಸಮುದ್ರದೊಳಗೆ ಹಾಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಇವನ ಆಲೋಚನೆ ಏನಿರ್ಬೋದು? ಆಲೋಚನೆ ಮಾಡಿ. ಒಂದ್ ವೇಳೆ ಇವನ್ಗೇನ ಸಾರೋದಕ್ಕೆ ಅಲ್ಲಿ ಹೋಗಿ ಸಾರೋದಕ್ಕೆ ಇಷ್ಟ ಇಲ್ಲ ಅಂತಾನ? ಇವನ್ ಈ ರೀತಿಯಾಗಿ ಹೇಳ್ತಾನೆ. ಆದ್ರೆ ಅವ್ರೇನ್ ಮಾಡ್ತಾರೆ?
ಸಮುದ್ರದಲ್ಲಿ ಬಿಸಾಕ್ತಾರೆ, ಈ ಮೀನು ಬಂದು ನುಂಗುತ್ತೆ, ಇದೆಲ್ಲ ಆಗುತ್ತೆ. ಇಲ್ಲಿ ಯೋನನು ಸಾಯುವಂತ ಪ್ರಯತ್ನವನ್ನು ಮಾಡ್ತಾನೆ. ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತ ಒಂದು ಸಂಗತಿಯನ್ನು ಹೇಳ್ತೀನಿ ಕೇಳಿ. ಈಗ ಯೋನನು ಸಾಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಯೋನನು ಸಾಯುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ದೇವರು ಅವನ ಆಯುಷ್ಕಾಲವನ್ನು ಹೆಚ್ಚಿಸ್ತಾ ಇದ್ದಾರೆ ಇಲ್ಲಿ. ಏನಕ್ಕೆ? ಅವನು ಹೋಗಿ ನಿನೆವೆ ಪಟ್ಟಣದಲ್ಲಿ ಸಾರ್ಲೇಬೇಕು ಅದನ್ನ. ಅವನು ದೇವರ ಬಗ್ಗೆ ತಿಳಿಸ್ಲೇಬೇಕು. ಅವರು ತಿಳಿಸ್ದಾಗ್ಲೇ ತಾನೇ ಅಲ್ಲಿ ರಾಜನ ಮೊದಲುಗೊಂಡು ಒಂದು ಪ್ರಾಣಿ ಪಕ್ಷಿ ಪ್ರಾಣಿಗಳ ಅವರ ಮನೆಗಳಲ್ಲಿ ಸಾಕಿದಂತ ಸಾಕು ಪ್ರಾಣಿಗಳವರೆಗೂ ಕೂಡ ಅವರು ಏನು ತಿನ್ನದಂತ ರೀತಿಯಲ್ಲಿ ಉಪವಾಸವನ್ನ ಮಾಡಿದ್ದಾರೆ. ರಾಜನು ಈ ಮಾತನ್ನ ಕೇಳ್ತಿದ್ದಂಗೆ ತನ್ನ ರಾಜವಸ್ತ್ರವನ್ನು ತೆಗೆದುಹಾಕಿ ಗೋಣಿತಟ್ಟನ್ನು ತೆಗೆದುಕೊಂಡು ಗೋಣಿ ಸುತ್ತನ್ನ ಸುತ್ತಕೊಂಡು ಉಪವಾಸದಲ್ಲಿ ಕೂತ್ಕೊಂಡಿದ್ದಾನೆ. ಅಂದ್ರೆ ಈ ರೀತಿಯಾಗಿ ದೇವರಿಗೆ ಬಲವಾಗಿ ಮೊರೆಗಳನ್ನ ಇಟ್ಟಿದ್ದಾರೆ ಅಂತಂದ್ರೆ ಆ ರೀತಿಯಾಗಿ ಮೊರೆಯನ್ನು ಇಟ್ಟು ಬದಲಾಗಿ ಹೋಗಿದ್ದಾರೆ. ಅಂದ್ರೆ ಇಂಥ ಮನುಷ್ಯನು ದೇವರಿಗೆ ಬೇಕಾಗಿರುವಂತ ಕಾರಣವೇ, ದೇವರ ಕೆಲಸವು ಇದ್ದಂತ ಕಾರಣವೇ ದೇವರು ಅವನಿಗೆ ಆಯುಷ್ ಕಾಲವನ್ನು ಹೆಚ್ಚಿಸಿದ್ದಾರೆ. ಯಾಕೆಂದ್ರೆ ಸಮುದ್ರದಲ್ಲಿ ಹಾಕಿದ್ರೆ ಬದುಕಿ ಬರುವಂತದ್ದು ಕಷ್ಟ. ಒಂದ್ ವೇಳೆ ದೋಣಿಗಳಲ್ಲಿ ಹಡಗುಗಳಲ್ಲಿ ಇದ್ದಂತವರನ್ನೇನೆ ಅವರು ಎಷ್ಟೋ ಭಯಪಟ್ಟಿರ್ತಾರೆ. ಆದ್ರೆ ಸಮುದ್ರದಲ್ಲಿ ಬಿದ್ದಂತವನನ್ನು ಜೀವಂತವಾಗಿ ಬರುವುದಕ್ಕೆ ಸಾಧ್ಯವಾ? ಒಂದ್ ವೇಳೆ ಮೀನು ನುಂಗಿರುವಂತ ಸಮಯದಲ್ಲಿ ಆತನು ಮೀನಿನ ಗರ್ಭದಿಂದ ಈಚೆಗೆ ಬರುವಂತದ್ದು ಸಾಧ್ಯವಾ? ಆಲೋಚನೆ ಮಾಡಿ. ಆದ್ರೆ ಮೀನೆ ನುಂಗಿ ತಂದು ಆತನನ್ನ ಈಚೆಗಡೆಗೆ ಅದರ ಬಾಯಿಂದ ಕಾರಿದೆ ಅಂತ ಅಂದ್ರೆ ದೇವರು ಆಯುಷ್ ಕಾಲವನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನ ಗಮನಿಸ್ಬೇಕಿಲ್ಲಿ. ದೇವರಿಗೋಸ್ಕರ ಮಾಡುವಂತ ಕೆಲಸ ಇದ್ರೆ ದೇವರು ಆ ರೀತಿಯಾಗಿ ತನ್ನ ಆಯುಷ್ ಕಾಲವನ್ನ ಯಾವುದೇ ಒಬ್ಬ ಮನುಷ್ಯನ ಆಯುಷ್ ಕಾಲವನ್ನ ಹೆಚ್ಚಿಸ್ತಾನೆ. ಅದೇ ರೀತಿಯಾಗಿ ಯೋನನನ್ನು ಹೆಚ್ಚಿಸಿದ್ದಾನೆ ಎನ್ನುವಂಥದ್ದನ್ನ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಒಂದು ಸಂಗತಿ. ಅಂದ್ರೆ ದೇವರಿಗಿಂತ ಅಧಿಕಾರಗಳಿದೆಯಾ ಅಂದ್ರೆ ದೇವರಿಗೆ ಎಲ್ಲಾ ಅಧಿಕಾರಗಳು ಇವೆಲ್ಲವೂ ಕೂಡ ಇದೆ. ಪೌಲನ ವಿಷಯದಲ್ಲೂ ಕೂಡ ಏನ್ ಬರೆಯಲ್ಪಟ್ಟಿದೆಯೋ ಫಿಲಿಪ್ಪಿ 1:21 ಓದಿ. ಫಿಲಿಪ್ಪಿ ಒಂದನೇ ಅಧ್ಯಾಯ 21ನೇ ವಚನದಿಂದ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೊಳ್ಳಬೇಕೋ ನನಗೆ ತೋರದು. ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ. ಅದು ಉತ್ತಮೋತ್ತಮ. ಆದರೆ ನಾನಿನ್ನೂ ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವಾದದ್ದು. ಆದದರಿಂದ ಸಾಕು. ಇಲ್ಲಿ ನೋಡಿ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ಅನುಕೂಲವಾಗುವುದು ಅಂತ ಐತೆ. ಅಂದ್ರೆ ಈತನಿಗೇನೋ ನನ್ನ ಬದುಕುವುದೆಂದ್ರೆ ಕ್ರಿಸ್ತನೇ, ನನಗೆ ಸಾಯುವಂಥದ್ದು ನನಗೆ ಲಾಭ ಎಂಬುದಾಗಿ ಆತನ ಮಾತಾಡ್ತಾ ಇದ್ದಾನೆ. ಅಂದ್ರೆ ಯಾವ್ದು ಈತನಿಗೆ ಲಾಭ? ಸಾಯುವಂಥದ್ದು ಲಾಭವ? ಯಾಕೆ ಅಂದ್ರೆ ಬದುಕಿದ್ರೆ ನಷ್ಟನ? ಆಲೋಚನೆ ಮಾಡಿ ಇಲ್ಲಿ. ಅಂದ್ರೆ ಈತನಿಗೆ ಬಹಳ ಮಟ್ಟಿಗೆ ಏನಿದೆ ಇಲ್ಲಿ ವಾಕ್ಯಕ್ಕನುಸಾರವಾಗಿ ಸರಿಯಾಗಿ ಗಮನಿಸಿ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೊಳ್ಳಬೇಕೋ ನನಗೆ ತೋರದು. ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿ ಇರಬೇಕೆಂಬುದೇ ನನ್ನ ಅಭಿಲಾಷೆ. ಅದು ಉತ್ತಮ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ಸೇವೆಯನ್ನ ಸ್ಟಾರ್ಟ್ ಮಾಡಿರುವಂತ ಸಮಯದಲ್ಲಿ, ಸೇವೆಯನ್ನ ಮಾಡ್ಕೊಂಬತ್ತಿರುವಂತ ಸಮಯದಲ್ಲಿ ಈ ಪತ್ರಿಕೆಯನ್ನ ಬರಿತಾ ಆತನ ಏನ್ ಹೇಳ್ತಾ ಇದ್ದಾನೆ? ನಾನು ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿ ಇರಬೇಕೆಂಬುದೇ ನನ್ನ ಅಭಿಲಾಷೆ. ನನಗೆ ಅದೇ ಆಸೆ ಇದೆ. ಅದು ಉತ್ತಮ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಅಂದ್ರೆ ಪೌಲನ ಆಲೋಚನೆ ಏನು? ನಾನು ಸಾಯ್ಬೇಕು ಎಂಬುದಾಗಿ ಪೌಲನ ಆಲೋಚನೆ ಇದೆ. ನನಗದು ಇಷ್ಟ ಎಂಬುದಾಗಿ ಇದೆ. ನಾನು ಇಲ್ಲಿ ಈ ಲೋಕದಲ್ಲಿ ಇರುವಂತದ್ದು ನನಗೆ ಇಷ್ಟ ಇಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಆದರೆ ಆತನ ಆ ರೀತಿಯಾಗಿ ಆಲೋಚನೆ ಮಾಡಿದ್ರೆ ದೇವರು ಆತನನ್ನು ಬಿಟ್ಟಿದ್ದಾರ? ಇಲ್ಲ. ಮುಂದೆ ಇಲ್ಲಿ ಏನಿದೆ? ಯಾವುದನ್ನು ಆರಿಸಿಕೊಳ್ಳಬೇಕು ನನಗೆ ಎರಡನೇ ಲೈನು, ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಅಂದ್ರೆ ಆತನು ಆ ರೀತಿಯಾಗಿ ಸಾಯ್ಬೇಕು, ನಾನು ಹೋಗಿ ಕ್ರಿಸ್ತನ ಜೊತೆಯಲ್ಲಿ ಇರಬೇಕು ಎನ್ನುವಂತ ಆಲೋಚನೆ ಆತನಿಗಿದ್ರೂ ಕೂಡ ದೇವರು ಆತನನ್ನ ಸಾಯಿಸದೆ, ಆತನ ಆಲೋಚನೆಯಂತೆ ದೇವರು ಆತನ ಪ್ರಾಣವನ್ನ ತೆಗೆಯದೆ, ದೇವರು ಆತನನ್ನ ಉಳಿಸಿ ಏನ್ ಮಾಡ್ತಾ ಇದ್ದಾನೆ? ಕೆಲಸವನ್ನ ಮಾಡುವುದಕ್ಕೋಸ್ಕರ ಈ ಭೂಮಿ ಮೇಲೆ ಇಟ್ಟಿದ್ದಾನೆ. ಅಂದ್ರೆ ಈತನಿಗೂ ಕೂಡ ಆಯುಷ್ಕಾಲವನ್ನು ಹೆಚ್ಚಿಸಿದ್ದಾನೆ ಅಂತಾನ ಅರ್ಥ. ಹೌದು, ಈತನಿಗೇನ ಸಾಯೋದಕ್ಕೆ ಇಷ್ಟವಾಗಿದೆ, ಆದರೆ ಸತ್ತಿಲ್ಲ. ಆಲೋಚನೆ ಮಾಡಿ. ಒಂದು ವೇಳೆ ಆತನ ಏನನ್ನ ಮಾರ್ಪಡದಲ್ಲೇ ಇದ್ದು ಸೌಲನಾಗಿಯೇ ಆತನ ವ್ಯಕ್ತಿತ್ವ ಮುಂದೆ ಸಾಗಿದ್ರೆ ದೇವರು ಆತನ ಪ್ರಾಣವನ್ನ ತೆಗೆದಾಕ್ತಿದ್ರು. ಮುಲಾಜೆ ಇಲ್ದಂಗೆ ತೆಗೆದಾಕ್ತಾ ಇದ್ರು. ಯಾಕೆಂದ್ರೆ ನಾವು ಓದ ಭಾಗದಲ್ಲಿ ಓದ್ಕೊಂಡಂತ ಅಪೊಸ್ತಲರ ಕೃತ್ಯಗಳಲ್ಲೇ ಒಂದು ಮಾತಿದೆ. ಏನು, ತೈದನು ಎನ್ನುವಂತವನು ಎದ್ದೇಳ್ತಾನೆ, 400 ಜನವನ್ನ ಸೇರಿಸ್ಕೊಂತಾನೆ, ಆದ್ರೆ ಅವನು ಸಾಯ್ತಾನೆ, ಚದುರಿ ಹೋಗ್ತಾರೆ, ಏನೇನೋ ಆಗುತ್ತೆ.
ಅಂದ್ರೆ ದೇವರಿಗೆ ವಿರೋಧವಾಗಿ ಬದುಕಿದಂತವ್ರು ಯಾವಾಗ ಏನ್ ಬೇಕಾದ್ರೂ ಆಗೋಗ್ಬೋದು ಈ ಪ್ರಪಂಚದಲ್ಲಿ. ಆದ್ರೆ ದೇವರಿಗೋಸ್ಕರ ಬದುಕುವಂತ ಪೌಲನನ್ನ ದೇವ್ರೇನ್ ಮಾಡ್ತಾ ಇದ್ದಾರೆ, ಉಳಿಸ್ತಾ ಇದ್ದಾರೆ. ಆತನಿಗೆ ಆ ರೀತಿಯಾಗಿ ಆಲೋಚನೆ ಇದ್ರೂ ಕೂಡ 2 ಅರಸುಗಳು 20ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಹಿಜ್ಕೀಯನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಈ ಹಿಜ್ಕೀಯನ ವಿಷಯದಲ್ಲೂ ಕೂಡ ಏನ್ ಬರೆಯಲ್ಪಟ್ಟಿದೆ ಅಂತಂದ್ರೆ, ಆತನು ಕೂಡ ಏನ್ ಮಾಡ್ತಾನೆ, ಆ ಆ ಹಿಜ್ಕೀಯನಿಗೆ ದೇವ್ರು ನೀನು ಸಾಯ್ಬೇಕಾಗಿದೆ, ನೀನು ನಿನ್ನ ಮನೆ ವಿಷಯದಲ್ಲಿ ನೀನು ಎಲ್ಲ ವ್ಯವಸ್ಥೆ ಮಾಡು ಎಂಬುದಾಗಿ ದೇವ್ರು ಯೆಶಾಯನ ಯೆಶಾಯ ಪ್ರವಾದಿಯ ಮೂಲಕವಾಗಿ ತಿಳಿಸ್ತಾರೆ. ಈ ಒಂದು ಮಾತನ್ನ ತಿಳಿಸಿದಂಗೆ ಆತನ ಏನ್ ಮಾಡ್ತಾನೆ, ಆತನು ಅವನು ಗೋಡೆ ಕಡೆಗೆ ಮುಖವನ್ನ ತಿರುಗಿಸ್ಕೊಂಡು ಆತನು ದೇವರಿಗೋಸ್ಕರ ಬದುಕಿದಂತ ಆ ಕಾರ್ಯಗಳನ್ನ ಜ್ಞಾಪಕಕ್ಕೆ ತಂದುಕೊಂಡು ಆತನು ಮಾನಸಾಂತರ ಪಡ್ತಾನೆ. ಮಾನಸಾಂತರ ಪಟ್ಟಾಗ ದೇವ್ರು ಏನ್ ಮಾಡ್ತಾರೆ, ಆತನು ಆತನ ಆಯುಷ್ಕಾಲಕ್ಕೆ 15 ವರ್ಷವನ್ನ ಕೂಡಿಸ್ತಾನೆ. ಇಲ್ಲಿ ಚೆನ್ನಾಗಿ ಇದನ್ನ ಗಮನಿಸ್ಬೇಕು. ಅಂದ್ರೆ ದೇವ್ರು ಇಲ್ಲಿ ಏನಕ್ಕೋಸ್ಕರ ಈತನಿಗೆ 15 ವರ್ಷಗಳನ್ನ ಕೂಡಿಸ್ಬೇಕು? ಇಲ್ಲ, ಈಗ ಆತನಂತೆ ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡಿದ್ರೆ, ಈಗ ನಮ್ಗೆ ಸಾಯುವಂತ ಸಮಯ ಬಂದಾಗ ನಾವು ಗೋಡೆ ಕಡೆಗೆ ತಿರುಗಿ ಮಾನಸಾಂತರ ಪಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ಆ ನಮಗೆ ಆಯುಷ್ಕಾಲ ಸಿಗುತ್ತಾ? ಅಂದ್ರೆ ಆಯುಷ್ಕಾಲವನ್ನ ದೇವರು ಕೊಡಬೇಕು ಅಂತ ಅಂದ್ರೆ ಬಲವಾದಂತ ಕಾರಣ ಇರಬೇಕು. ಆ ಕಾರಣ ಇಲ್ಲಿ ಹಿಜ್ಕೀಯನ ವಿಷಯದಲ್ಲಿ ಏನು ಅಂತ ಅಂದ್ರೆ, ಹಿಜ್ಕೀಯನು ಬದುಕಿದ್ದಂತ ಜೀವನ ಕಾಲದಲ್ಲಿ ದೇವರ ಪಕ್ಷಗಳಲ್ಲಿ ಆತನು ಯುದ್ಧವನ್ನ ಮಾಡಿದ್ದಾನೆ, ತನ್ನ ಪ್ರಜೆಗಳನ್ನ ಆಳಿದಾನೆ. ಅಷ್ಟೇ ಅಲ್ದಲೇನೆ ಆತನು ಯಥಾರ್ಥ ಹೃದಯದನು ಕೂಡ ಆಗಿದ್ದ, ಅಂದ್ರೆ ನೀತಿವಂತನಾಗಿದ್ದ, ದೇವರಿಗೆ ಅನುಕೂಲವಾದದ್ದನ್ನ ಮಾಡುವಂತ ಕೆಲಸದಲ್ಲಿ ಆತನಿದ್ದ. ಯಹೂದ್ಯರಿಗೆ ಹಿಜ್ಕೀಯನ ಅವಶ್ಯಕತೆ ಇತ್ತು. ಮುಖ್ಯವಾಗಿ ಇಲ್ಲಿ ಹಿಜ್ಕೀಯನಿಗೆ ಆತನು ಸಾಯುವಂತದ್ದು, ಆತನು ಸಾಯಂಗಿಲ್ಲ. ಹಿಜ್ಕೀಯನಿಗೆ ಯಹೂದ್ಯರಿಗೆ ಹಿಜ್ಕೀಯನ ಅವಶ್ಯಕತೆ ಇದೆ. ಯಾಕೆಂದ್ರೆ ಅವನು ಇಸ್ರಾಯೇಲ್ಯರನ್ನೆಲ್ಲ ಶತ್ರುಗಳು ಮುತ್ತಿಗೆ ಹಾಕಿದ್ದಾಗ ಆ ಒಂದು ಶತ್ರುಗಳಿಂದ ಇಸ್ರಾಯೇಲನ್ನು ಕಾಪಾಡುವಂತ ಒಂದು ಶಕ್ತಿ ಹಿಜ್ಕೀಯನಿಗೆ ಮಾತ್ರವೇ ಇದೆ. ಆದ್ರಿಂದ ಆತನ ಏನ್ ಮಾಡ್ಬೇಕು, ಆತನ ಜೀವಂತವಾಗಿ ಇರ್ಬೇಕು. ಅಂದ್ರೆ ಅಂತ ಅವಶ್ಯಕತೆ ಇಸ್ರಾಯೇಲರಿಗೆ, ಆ ಒಂದು ಯಹೂದ್ಯರಿಗೆ ಹಿಜ್ಕೀಯನಿಂದ ಇದ್ರೂ ಕೂಡ ಮತ್ತೆ ದೇವರು ಏನಕ್ಕೋಸ್ಕರ ಸಾಯ್ಬೇಕು ಎಂಬುದಾಗಿ ಹೇಳ್ತಾರೆ, ಏನಕ್ಕೋಸ್ಕರ ಸಾಯ್ಬೇಕೆಂಬುದಾಗಿ ಹೇಳ್ತಾರೆ. ಆತನ ಮಾನಸಾಂತರ ಪಡ್ಲಿಲ್ಲ ಅನ್ಕೊಂಡ್ರೆ ಅವ್ನು ಸತ್ತೇ ಹೋಗ್ತಿದ್ದ. ಆತನ ಮಾನಸಾಂತರ ಪಡ್ಲಿದ್ರೆ ಆತನ ಸತ್ತೇ ಹೋಗ್ತಿದ್ದ. ಆದ್ರೆ ಮಾನಸಾಂತರ ಪಟ್ಟಿರುವಂತ ಕಾರಣವೇ ದೇವ್ರೇನ್ ಮಾಡಿದ್ರೆ ಆತನನ್ನ ಉಳಿಸಿದರೆ. ಇದನ್ನ ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಹಾಗಾದ್ರೆ ಇವತ್ತು ಮನುಷ್ಯನಿಗೆ ದೇವರು ಆಯುಷ್ಕಾಲವನ್ನ ಹೆಚ್ಚಿಸ್ತಾನ ಅಂತ ಅಂದ್ರೆ, ಇವತ್ತು ಕೆಲವರು ಒಂದು ಸಮಯದಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಇರ್ತಾರೆ, ಸಾಯುವಂತ ಸ್ಥಿತಿಯಲ್ಲಿ ಇರ್ತಾರೆ. ಅವ್ರಿಗೋಗಿ ಏನ್ ಮಾಡ್ತಾರೆ, ಪ್ರಾರ್ಥನೆಗಳನ್ನ ಮಾಡ್ತಾರೆ ಕ್ರೈಸ್ತರುಗಳು. ಸ್ವಾಮಿ ಇವನನ್ನು ಜೀವಂತವಾಗಿ ಉಳಿಸ್ಬಿಡು ಎಂಬುದಾಗಿ. ಒಬ್ಬ ಮನುಷ್ಯನಿಗೆ ಆಯುಷ್ಕಾಲವನ್ನ ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ, ಸರಿ, ಅದ್ ಬಿಟ್ಬಿಡಿ. ಆದ್ರೆ ಯಾವ ಮನುಷ್ಯನಿಗೋಸ್ಕರ ಆಯುಷ್ಕಾಲವನ್ನ ಕೇಳ್ಬೇಕು, ಆ ಮನುಷ್ಯನಿಗೋಸ್ಕರವೇ ಆಯುಷ್ಕಾಲವನ್ನ ಕೇಳ್ಬೇಕು. ಅಂದ್ರೆ ಯಾವ್ದೊಬ್ಬ ಮನುಷ್ಯನು ಆತನು ಹುಟ್ಟಂದಿನಿಂದ ಸಾಯವರೆಗೂ ದೇವರಿಗೋಸ್ಕರ ಬದುಕದೆ ಈ ಪ್ರಕೃತಿಯನ್ನೆಲ್ಲ ಅನುಭವಿಸಿ ಆತನು ಅವನ ಇಷ್ಟಾನುಸಾರವಾಗಿ ಆತನು ಜೀವಿಸಿ ಕೊನೆ ಕಾಲದಲ್ಲಿ ಆತನು ರೋಗದಲ್ಲಿ ಬಿದ್ದಂತ ಸಮಯದಲ್ಲಿ ಆತನಿಗೆ ಹೋಗಿ ದೇವರೇ ಅವನಿಗೆ ಆಯುಷ್ಕಾಲವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ಬೇಕಾ? ಹಂಗ್ ಮಾಡುವಂತದ್ರಲ್ಲಿ ನ್ಯಾಯ ಇದೆಯಾ? ನ್ಯಾಯ ಇದೆಯಾ? ಆಲೋಚನೆ ಮಾಡಿ. ಅದು ಅನ್ಯಾಯ. ಯಾಕೆ ಅಂತಂದ್ರೆ ಯಾರು ಕೂಡ ಆತನಿಗೆ ದೇವ್ರ ಬಗ್ಗೆ ಹೇಳಿಲ್ಲ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ದೇವರ ಮುಂದೆ ಎಲ್ಲರೂ ಅಪರಾಧಿಗಳು ಎಂಬುದಾಗಿ ಖಚಿತವಾಗಿ ರೋಮಪುರದವರು ಬರೆದ ಪತ್ರಿಕೆಯಲ್ಲಿ ಐತೆ. ಏನಕ್ಕೆ? ರೋಮರು 1:20ನೇ ವಚನಕ್ಕೆ ಅನುಸಾರವಾಗಿ ಪ್ರಕೃತಿಯ ನೆಲವನ್ನು ನೋಡಿ ಮನುಷ್ಯನು ದೇವರನ್ನ ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥದ್ದಿದೆ. ಅಂತ ವಾಕ್ಯವಿರುವಂತ ಕಾರಣ ನನಗೆ ಅವ್ರು ಹೇಳಿಲ್ಲ ಇವ್ರು ಹೇಳಿಲ್ಲ ಎನ್ನುವಂತ ರೀತಿಯಲ್ಲಿ ಮಾತಾಡಕೂಡದು ಯಾವ ಮನುಷ್ಯನು ಕೂಡ ದೇವರ ಮುಂದೆ. ಅವನು ಈ ಸೃಷ್ಟಿಯನ್ನು ನೋಡಿ ದೇವರನ್ನ ಅರ್ಥ ಮಾಡಿಕೊಂಡು ದೇವರಿಗೋಸ್ಕರ ಬದುಕಬೇಕಾಗಿತ್ತು. ಆ ರೀತಿಯಾಗಿ ಬದುಕದೆ ಅವನಿಗೋಸ್ಕರ ಬದುಕಿ ಕಷ್ಟ ಬಂದಂತ ಸಮಯದಲ್ಲಿ, ಕೊನೆದಾಗಿ ಸಾಯುವಂತ ಸಮಯದಲ್ಲಿ ಹೋಗಿ ಅವನಿಗೋಸ್ಕರ ಪ್ರಾರ್ಥನೆ ಮಾಡುವಂತದ್ದು ತಪ್ಪು. ಒಂದು ವೇಳೆ ಆತನ ನೀತಿವಂತನಾಗಿದ್ದು ಮುಂದೆ ಆತನ ನೀತಿ ಕಾರ್ಯಗಳು ಒಂದು ವೇಳೆ ಇತ್ತ, ಆವಾಗ ಮುಂದೆ ನೀತಿ ಕಾರ್ಯಗಳನ್ನು ಮಾಡುವಂತ ಕೆಲಸ ಇದೆಯಾ, ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ಬೇಕು. ಆವಾಗ ದೇವರು ಒಂದ್ ವೇಳೆ ಆತನ ಮಾಡುವಂತ ನೀತಿ ಕಾರ್ಯಗಳು ಮುಂದೆ ಆತನ ಪಾಲಿಗೆ ಇದ್ರೆ ಖಂಡಿತವಾಗ್ಲೂ ದೇವರು ಆತನಿಗೆ ಜೀವನ ದಯಪಾಲಿಸ್ತಾನೆ, ಆಯುಷ್ಕಾಲವನ್ನ ಕೊಟ್ಟೇ ಕೊಡ್ತಾನೆ. ಇದರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ಇದರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ನಾವು ಪ್ರಾರ್ಥನೆ ಮಾಡುವಂತ ವಿಷಯದಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದೀವೋ ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾರ್ಯಾರಿಗೋ ಏನೇನ್ಕೋ ವಿಷಯದಲ್ಲಿ ನಾವು ಇವ್ರಿಗೆ ಆಯುಷ್ಕಾಲ ಕೊಡು, ಇಲ್ಲ ಇವ್ರಿಗೆ ರೋಗ ಹೋಗುವಂತೆ ಮಾಡು ಅಂತಂದ್ರೆ ಅವನ ಪಾಪಕ್ಕೋಸ್ಕರ ಅವನಿಗೋಸ್ಕರ ಈ ಲೋಕದಲ್ಲಿ ಬದುಕಿ ಪಾಪವನ್ನು ಮಾಡಿರುವಂತ ಕಾರಣವೇ ಅಂತ ಕೇಡನ್ನ ದೇವರೇ ಮಾಡಿರ್ತಾರೆ. ಅದನ್ನ ಅವನ ಮೇಲೆ ಅವನ್ ಸಾಯುವಂತ ಏರ್ಪಾಟನ್ನ ಮಾಡಿರ್ತಾರೆ. ದೇವರ ಪ್ರಣಾಳಿಕೆಯನ್ನ ನಾವು ತೆಗೆದಾಕದಂತ ರೀತಿಯಲ್ಲಿ ಆಗೋಗುತ್ತೆ. ಸ್ವಾಮಿ ಅವ್ನಿಗೆ ಆಯುಷ್ಕಾಲವನ್ನ ಕೊಡುವಂತೆ. ಆದ್ರಿಂದ ನಾವು
ಭಯಂಕರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂಥದ್ದು ನನ್ನ ಒಂದು ಮಾತಿನ ಅರ್ಥ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 17ನೇ ವಚನವನ್ನ ಓದಿ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 17ನೇ ವಚನ. ಅಧರ್ಮವನ್ನು ಹೆಚ್ಚಾಗಿ ಆಚರಿಸದಿರು, ಬುದ್ಧಿಹೀನನಾಗಿರಬೇಡ, ಏಕೆ ಅಕಾಲ ಮರಣವನ್ನು ಹೊಂದುವಿ. ಸಾಕು ನೋಡಿ, ಇಲ್ಲಿ ಏನಿದೆ, ಅಧರ್ಮವನ್ನ ಹೆಚ್ಚಾಗಿ ಆಚರಿಸದಿರು. ಅಧರ್ಮವನ್ನ ಹೆಚ್ಚಾಗಿ ಆಚರಣೆ ಮಾಡಬಾರ್ದಂತೆ, ಅಂದ್ರೆ ಕಡಿಮೆಯಾಗಿ ಮಾಡ್ಬೇಕು ಅಂತಾನೆ ಇದ್ರ ಅರ್ಥ. ಅಧರ್ಮವನ್ನ ಹೆಚ್ಚಾಗಿ ಆಚರಿಸದಿರು, ಬುದ್ಧಿಹೀನನಾಗಿರಬೇಡ, ಏಕೆ ಅಕಾಲ ಮರಣವನ್ನು ಹೊಂದುವಿ. ನೀನು ಕಡಿಮೆ ಆಗಿರ್ಬೋದು, ಹೆಚ್ಚಾಗಿರ್ಬೋದು, ಅಧರ್ಮವನ್ನ ನೀನ್ ಆಚರಣೆ ಮಾಡ್ದ ಏನಿದೆ, ಅಕಾಲ ಮರಣ. ಅಕಾಲ ಮರಣ, ಏಕೆ ಅಕಾಲ ಮರಣವನ್ನ ಹೊಂದುವಿ ಅಂದ್ರೆ ದೇವರು ಕೊಟ್ಟಿರುವಂತ ಆಯುಷ್ಕಾಲಕ್ಕಿಂತ ಮೊದಲೇ ದೇವರು ತೆಗಿತಾನೆ. ಆಲೋಚನೆ ಮಾಡಿ, ಅದಕ್ಕಿಂತ ಮೊದಲೇ ಒಂದು 100 ವರ್ಷ ಕೊಟ್ಟಿದ್ದೇನೆ ಅಂದ್ಕೊಳ್ಳಿ, ನನಗೆ ನಾನು 50 ವರ್ಷಕ್ಕೆ ಗೊತ್ತಿದ್ದಂಗೆ ದುರ್ಮಾರ್ಗಿ ಆಗ್ಬಿಟ್ಟೆ ಅಂದ್ಕೊಳ್ಳಿ, ಇನ್ನೂ 50 ವರ್ಷ ಇದ್ದಂಗೆ, 50 ವರ್ಷ ಇದ್ದಂಗೆನೇನೆ ತೆಗೆದು ಬಿಡ್ತಾನೆ ಈ ಭೂಮಿಯಲ್ಲಿ. ಸಾಕು, ನೀನು 50 ವರ್ಷದಲ್ಲೇನೇನೆ ಇಂಥ ದುರ್ಮಾರ್ಗದಲ್ಲಿ ಜೀವಿಸಿದ್ಯಾ ಎಂಬುದಾಗಿ ದೇವರು ತೆಗೆದು ಬಿಡ್ತಾನೆ. ಆ ರೀತಿಯಾಗಿ ದೇವ್ರಿಗೆ ಇವೆಲ್ಲವೂ ಕೂಡ ಶಕ್ತಿ ಇದೆ. ಒಬ್ಬ ಮನುಷ್ಯನ ಆಯುಷ್ಕಾಲವನ್ನು ಹೆಚ್ಚಿಸಿರುವಂಥದ್ದನ್ನು ನೋಡಿದೀವಿ, ಕಡಿಮೆ ಮಾಡ್ತಾನೆ ಎನ್ನುವಂಥದ್ದನ್ನು ಕೂಡ ನೋಡಿದೀವಿ. ದೇವರು ಯಾರ್ದ ಒಂದು ಆಯುಷ್ಕಾಲವನ್ನು ಕೂಡ ಬದಲಾಯಿಸ್ತಾನೆ ಎನ್ನುವಂಥದ್ದನ್ನು ಕೂಡ ನಾವು ನೋಡ್ಕೊಂಡಿವಿ. ಆದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಅಧಿಕವಾಗಿ ಬುದ್ಧಿಹೀನವಾದಂತ ಕೆಲಸವನ್ನ ಇಲ್ಲಿ ಏನಿದೆ ಗಮನಿಸಿ, ಇಲ್ಲಿ ಅಧರ್ಮವನ್ನ ಹೆಚ್ಚಾಗಿ ಆಚರಿಸದಿರು ಎಂಬುದಾಗಿ ಇದೆ. ಈ ಅಧರ್ಮ ಕಾರ್ಯಗಳನ್ನ, ಬುದ್ಧಿಹೀನ ಕಾರ್ಯಗಳನ್ನ ಮಾಡಿದ್ರೆ ಏನಾಗುತ್ತೆ ಹಾಗಂದ್ರೆ, ಮನುಷ್ಯರು ಹೆಚ್ಚಾಗಿ ಮಾಡುವಂತ ಕೆಲಸಗಳು ಬುದ್ಧಿಹೀನದ ಒಂದು ಕೆಲಸಗಳೇ ಆಗಿರ್ತವೆ. ಯಾಕೆ ಅಂತ ಅಂದ್ರೆ, ಇವರ ಆಲೋಚನೆಗೆ ತಕ್ಕಂತೆ, ಲೋಕದ ಆಲೋಚನೆಗೆ ತಕ್ಕಂತೆ, ಲೋಕದಲ್ಲಿ ಕೆಲವರು ಕೊಡುವಂತ ಪ್ರೇರೇಪಣೆಗಳಿಗೆ ಅನುಸಾರವಾಗಿ ಮಾಡುವಂತ ಆಲೋಚನೆಗಳಾಗಿರುವಂತ ಕಾರಣ, ಅಂತ ಕೆಲಸಗಳಾಗಿರುವಂತ ಕಾರಣ ಏನಾಗುತ್ತೆ, ಅಂತ ಒಂದು ದುರ್ಮಾರ್ಗಗಳೇ ಬರುತ್ತೆ. ಯಾವ ರೀತಿಯಾಗಿ ಒಂದು ಮರದಲ್ಲಿ ಒಂದು ಎಲೆ ಹಣ್ಣಾಗಿ ನೆಲಕ್ಕೆ ಉದುರಿ ಹೋಗ್ತದೋ, ಆ ಒಂದು ಎಲೆ ಉದುರಿ ಹೋಗ್ಬೇಕು ಅಂದ್ರೆ ಹಣ್ಣಾಗ್ಬೇಕು, ಆ ರೀತಿಯಾಗಿ ಇವರ ಪಾಪಗಳು ಬಹಳಷ್ಟು ಮಟ್ಟಿಗೆ ಹೆಚ್ಚಾದಾಗ ಏನಾಗುತ್ತೆ, ಎಲೆಗಳ ರೀತಿಯಲ್ಲಿ ಉದುರು ಹೋಗ್ತಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೋಬನ ಗ್ರಂಥ 22:16 ಓದಿ. ಯೋಬನ ಗ್ರಂಥ 22ನೇ ಅಧ್ಯಾಯ 16ನೇ ವಚನ. ಅಕಾಲ ಮರಣವು ಅವರನ್ನು ಅಪಹರಿಸಿತು. ಅಕಾಲ ಮರಣವು ಅವರನ್ನ ಅಪಹರಿಸಿತು. ಅಕಾಲ ಮರಣ ಅಂದ್ರೆ ಸರಿಯಾದಂತ ಕಾಲದಲ್ಲಿ ಮರಣ ಹೊಂದದೇ ಇರುವಂತದ್ದು. ಅಂದ್ರೆ ಇದೇನಂತ ಅಂತಂದ್ರೆ ಕೆಟ್ಟ ಗಳಿಗೆಗಳಂತಲ್ಲ ಹೇಳ್ತಾ ಇರೋದು. ಪೂರ್ಣವಾಗಿ ದೇವರು ಅವನಿಗೆ ಕೊಟ್ಟಿರುವಂತ ಆಯುಷ್ಕಾಲವನ್ನು ಆತನು ಸಂಪೂರ್ಣವಾಗಿ ಅನುಭವಿಸದೆ ಅರ್ಧದಲ್ಲೇ ಹೊರಡುವಂತದ್ದೇ ಅಕಾಲ ಮರಣ. ಅಕಾಲ ಮರಣವು ಅವರನ್ನು ಅಪಹರಿಸಿತು ಎಂಬುದಾಗಿ ಇದೆ. ಅಂದ್ರೆ ಇವತ್ತು ಉದಾಹರಣೆಗೆ ನಾವು ಹೇಳ್ಬೇಕು ಅಂದ್ರೆ, ಕೆಲವೊಂದ್ಸರಿ ಅಕಾಲಿಕ ಮರಣಗಳು, ಕ್ಷಮಿಸಿ, ಅಕಾಲದಲ್ಲಿ ಮಳೆಗಳು ಬರ್ತಿರ್ತದೆ. ಅವಾಗ ಹೇಳ್ತಿರ್ತಾರೆ, ಇದೇನಿದು, ಈ ಒಂದು ಸಮಯದಲ್ಲಿ ಮಳೆನೇ ಬರಂಗಿಲ್ಲ, ಈ ಟೈಮಲ್ಲಿ ಮಳೆ ಬಂದ್ಬಿಟ್ಟಿದೆ ಅಂತಾನ. ಆ ರೀತಿಯಾಗಿ ಅಕಾಲಿಕ ಮರಣಗಳು ಸಾವೇ ಬರದಂತ ಪರಿಸ್ಥಿತಿಯಲ್ಲಿ ಇದ್ದಂತವನಿಗೆ ದಿಢೀರ್ ಅಂತಾನೆ ಸಾವು ಬಂದ್ಬಿಡ್ತದೆ. ಆರೋಗ್ಯವಾಗಿದ್ರು ಆರೋಗ್ಯದಲ್ಲಿ ಇರ್ಬೋದು, ಏನೇ ಆಗಿರ್ಬೋದು, ಏನೋ ದಿಢೀರ್ ಅಂತ ಹಾರ್ಟ್ ಅಟ್ಯಾಕ್ ಆಯ್ತು ಎಂಬುದಾಗಿ ಹೇಳ್ಬಿಡ್ತಾರೆ. ಏನಪ್ಪ ತನಗೆ ಏನು ಕಾಯಿಲೆ ಇರ್ಲಿಲ್ಲ, ಈ ರೀತಿಯಾಗಿ ಸತ್ತೋಗಿದ್ದಾನೆ ಅಂತ ಹೇಳಿ ಆಶ್ಚರ್ಯ ಆಗುತ್ತಲ್ಲ. ಆ ರೀತಿಯಾಗಿ ಇಂಥ ಒಂದು ಕಾರ್ಯಗಳು ನಡೀತದೆ ಮನುಷ್ಯನ ಜೀವಿತದಲ್ಲಿ. ಅಂಥದೇ ಒಂದು ಕಾರ್ಯ ಬೈಬಲಲ್ಲೂ ಕೂಡ ಒಬ್ಬನು ಕಾಣಿಸ್ತಾನೆ. ಅವನು ಯಾರು ಗೊತ್ತಾ? ಅಕಾಲಿಕವಾಗಿ ಮರಣವನ್ನು ಹೊಂದಿದಂತವನೇ ಯೂದನು, ಇಸ್ಕರಿಯೋತ ಯೂದನು. ಇಂಥವನು ಎಂತ ಒಂದು ಮಹತ್ ಕಾರ್ಯಗಳನ್ನ ಆತನು ಮಾಡಿದಾನೆ ಅಂತ ಅಂದ್ರೆ, ಅಪೋಸ್ತಲರು ಎನ್ನುವಂತ ಒಂದು ಶ್ರೇಷ್ಠವಾದಂತ ಸ್ಥಾನದಲ್ಲಿ ಇದ್ದಂತವನು ಯೂದನು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯವನ್ನು ನೋಡುವಂತದ್ದಾದ್ರೆ ಖಚಿತವಾಗಿ ಏನ್ ಅರ್ಥವಾಗುತ್ತೆ ಅಂತ ಅಂದ್ರೆ, ಯೂದನು ಕೂಡ ಅದ್ಭುತಗಳನ್ನ, ಸ್ವಸ್ಥತೆಗಳನ್ನ ಮಾಡಿದಾನೆ ಎನ್ನುವಂತ ಕಾರ್ಯವು ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗುತ್ತೆ. ಯಾಕೆ ಗೊತ್ತಾಗುತ್ತೆ ಅಂತ ಅಂದ್ರೆ, ದೇವರು 12 ಜನ, ಯೇಸು ಕ್ರಿಸ್ತನ 12 ಜನವನ್ನ ಕರೆದು ಆತನು ಎಲ್ಲ ಅಧಿಕಾರವನ್ನ ಕೊಟ್ಟು ಆತನು ಕಳಿಸ್ತಾನೆ. ಅಂದ್ರೆ ಆ 12 ಜನಗಳಿಗೆ ಅಧಿಕಾರವನ್ನ ಕೊಡುವಂತ ಸಮಯದಲ್ಲಿ ಯೂದನು ಕೂಡ ಅಲ್ಲಿ ಇದ್ದಾನೆ. ಅಂದ್ರೆ ಯೂದನು ಅಧಿಕಾರವನ್ನು ಹೊಂದ್ಕೊಂಡಿದ್ದಾನೆ ಅಂದ್ರೆ ಅಧಿಕಾರವನ್ನು ಹೊಂದ್ಕೊಂಡಿದ್ದಾನೆ. ಮಹಾಜ್ಞಾನವನ್ನು ತಿಳ್ಕೊಂಡಿದ್ದಾನೆ ಅಂದ್ರೆ ಆತನು ಕೂಡ ತಿಳ್ಕೊಂಡಿದ್ದಾನೆ. ಮತ್ತೆ ಈತನು ಕೂಡ ಹೋಗಿ ಅದ್ಭುತಗಳನ್ನ, ಸ್ವಸ್ಥತೆಗಳನ್ನ ಮಾಡಿದ್ದಾನೆ ಅಂದ್ರೆ ಮಾಡಿದ್ದಾನೆ. ಯೂದನು ಕೂಡ, ಇಸ್ಕರಿಯೋತ ಯೂದನು ಕೂಡ ಅದ್ಭುತ ಸ್ವಸ್ಥತೆಗಳನ್ನ ಆತನು ಮಾಡಿದ್ದಾನೆ. ಆತನು ಮಾಡಿದ್ರೆ ಈ ಅಪೊಸ್ತಲರ ಒಂದು ಕೆಲಸಗಳಲ್ಲಿ ಯೂದನ ಕೆಲಸ ಏನು ಅಂದ್ರೆ ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತದ್ದೇ. ಯಾಕಂದ್ರೆ ಕ್ರಿಸ್ತನೇನು ದುಡಿಯೋದಕ್ಕೆ ಹೋಗ್ತಿರ್ಲಿಲ್ವಲ್ಲ,
ಕ್ರಿಸ್ತನಿಗೆ ಕೊಟ್ಟಂತ ಕಾಣಿಕೆಗಳನ್ನಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದೆಲ್ಲ ಯಾರ ವಶದಲ್ಲಿ ಇತ್ತು ಅಂದ್ರೆ ಈ ಯೂದನ ವಶದಲ್ಲೇ ಇರ್ತದೆ. ಈ ಯೂದನ ವಶದಲ್ಲಿ ಇದ್ದಾಗ್ಲೇನೆ ಆತನ ಏನ್ ಮಾಡ್ತಾನೆ, ಇಂಥ ಒಂದು ಹಣಕಾಸನ್ನ ಕದಿಯುವಂತ ಕೆಲಸವನ್ನದಲ್ಲಿ ಮುಂದಾಗಿರ್ತಾನೆ. ಯಾಕೆ ಈ ಮಾತನ್ನ ನಾವು ಆ ಹೇಳ್ಬೋದು ಅಂತ ಅಂದ್ರೆ, ಆತ ಒಂದ್ಸರಿ ಆ ಒಂದು ಸುಗಂಧ ತೈಲದ ಒಂದು ಭರಣಿಯನ್ನು ತೆಗೆದುಕೊಂಡು ಸುಗಂಧ ತೈಲವನ್ನು ಯೇಸು ಕ್ರಿಸ್ತನ ಪಾದಗಳಿಗೆ ಚೆಲ್ಲಿದ್ದಕ್ಕೋಸ್ಕರನ ಈ ಯೂದನೇ ಏನ್ ಮಾತಾಡ್ತಾನೆ ಅಂತ ಅಂದ್ರೆ, ಇಂಥ ಒಂದು ತೈಲವನ್ನ ಏನಕ್ಕೆ ಆ ಈ ರೀತಿಯಾಗಿ ವೇಸ್ಟ್ ಮಾಡಿದ್ರಿ, ಅದನ್ನ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ. ಅಂದ್ರೆ ಈತನ ಆಲೋಚನೆ ಏನು ಅಂತ ಅಂದ್ರೆ, ಈ ಸುಗಂಧ ತೈಲವನ್ನ ಮಾರಿ ನಮ್ಗೆ ಹಣವನ್ನ ಕೊಟ್ಬಿಟ್ಟಿದ್ರೆ ನಾವು ಬಡವರಿಗೆ ಕೊಡ್ತಾ ಇದ್ವಲ್ಲ, ಅಂದ್ರೆ ಈತ ನನ್ನ ಕಡೆಗೆ ಬರ್ತಾ ಇತ್ತಲ್ಲ ಆ ಹಣ ಎನ್ನುವಂತ ಆಲೋಚನೆ. ಆದ್ರಿಂದಾನ ಈತನ ಇಂಥ ಕೆಲಸದಲ್ಲಿ ಇದ್ದು ಏನ್ ಮಾಡ್ತಾನೆ, ಆ ದೇವರಿಂದ ಬಂದಂತ ಜ್ಞಾನವನ್ನ ಯೇಸು ಕ್ರಿಸ್ತನ ಬೋಧನೆ ಮಾಡಿದಾಗ ಆ ದೇವರನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾನೆ. ಯೇಸು ಕ್ರಿಸ್ತನ ಮಹಾಜ್ಞಾನವನ್ನ ತಿಳ್ಕೊಂಡಿದ್ದಾನೆ. ಯೇಸು ಕ್ರಿಸ್ತನ ಪವಿತ್ರಾತ್ಮನ ವಿಷಯದಲ್ಲಿ ತಿಳಿಸಿರುವಂತ ಎಲ್ಲಾ ಜ್ಞಾನವನ್ನ ಈತನ ಅರ್ಥ ಮಾಡ್ಕೊಂಡಿದ್ದಾನೆ. ಅರ್ಥ ಮಾಡ್ಕೊಂಡ್ರು ಕೂಡ ಈತನ ಒಂದು ದುರ್ಬುದ್ಧಿ ಹೋಗಿದ್ಯಾ ಅಂತ ಅಂದ್ರೆ ಹೋಗಿಲ್ಲ. ಈತನು ಅಕಾಲಿಕ ಮರಣವನ್ನ ಹೊಂದಿದ್ದಾನೆ. ಯಾವ ರೀತಿಯಾಗಿ ಇದನ್ನ ಹೇಳ್ಬೋದು, ಆತನಿಗೆ ಅಷ್ಟೇನು ಆಯುಷ್ಕಾಲವನ್ನ ಕೊಟ್ಟಿದ್ದು ಅಂತ ಹೇಳಿ ಅಂದ್ಕೊಂಡ್ರೆ ಅದು ತಪ್ಪು. ಅಲ್ಲಿ ಕೀರ್ತನೆ ಗ್ರಂಥ 109ನೇ ಅಧ್ಯಾಯ 8ನೇ ವಚನದಲ್ಲಿ ಈ ಮಾತಿದೆ. ಒಂದ್ಸರಿ ಓದಿ. ಕೀರ್ತನೆಗಳು 109:8. ಅವನ ಜೀವಿತ ದಿವಸಗಳು ಸ್ವಲ್ಪವಾಗಿರಲಿ, ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ. ಇದು ಈತನ ವಿಷಯದಲ್ಲೇ ಬರೆಯಲ್ಪಟ್ಟಿರಂತ ಮಾತು. ಅವನ ಜೀವಿತ ದಿವಸಗಳು ಸ್ವಲ್ಪವಾಗಿರಲಿ. ಅವನ ಜೀವಿತ ದಿನಗಳು ಸ್ವಲ್ಪವಾಗಿರ್ಬೇಕಂತೆ, ಅಂದ್ರೆ ಪೂರ್ಣವಾಗಿರಂಗಿಲ್ವಾ? ಇಲ್ಲ. ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಅಂದ್ರೆ ಈ ರೀತಿಯಾಗಿ ಬರೆಯಲ್ಪಟ್ಟಿದ್ಯಾ ಅಂತಂದ್ರೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಆತನು ಅಕಾಲಿಕವಾಗಿ ಮರಣವನ್ನ ಹೊಂದಿದ್ದಾನೆ. ಆತನು ಆ ಹಿಡುಕೊಟ್ಟಂತ ಸಮಯದಲ್ಲಿ ದೇವರೇ ನಾನು ಏನೋ ತಪ್ಪನ್ನ ಮಾಡ್ಬಿಟ್ಟಿದ್ದೀನಿ ಎಂಬುದಾಗಿ ಆತನು ಒಂದು ವೇಳೆ ಮಾನಸಾಂತರ ಪಟ್ಟು ದೇವ್ರನ್ನ ಬೇಡ್ಕೊಂಡಿದ್ದ ಅಂದ್ಕಳಿ, ಖಚಿತವಾಗಿ ಆತನಿಗೆ ಮಾನಸಾಂತರ ಪಟ್ಟಿದ್ದಂತ ಕಾರಣ ಆತನಿಗೆ ಕ್ಷಮಾಪಣೆ ದೊರಕ್ತಾ ಇತ್ತು ಅಂತ ಅರ್ಥ. ಯಾಕೆ ಅಂತಂದ್ರೆ ಪೇತ್ರನ ತಪ್ಪನ್ನ ಮಾಡ್ತಾನೆ, ಪೇತ್ರನ ಪಶ್ಚಾತ್ತಾಪ ಪಡ್ತಾನೆ, ಕ್ಷಮಾಪಣೆ ದೊರಕ್ಬಿಡುತ್ತೆ. ಆ ರೀತಿಯಾಗಿ ಇವನು ಕೂಡ, ಯಾಕಂದ್ರೆ 1 ಯೋಹಾನ 1:7ನೇ ವಚನದ ಪ್ರಕಾರವಾಗಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರ್ಕೆ ಮಾಡಿದ್ರೆ ಆತನು ಪರಿಶುದ್ಧನು ನೀತಿವಂತನಾಗಿರುವಂತ ಕಾರಣ ಸಕಲ ಅನೀತಿಯನ್ನ ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನೆಂಬುದಾಗಿ ಇದೆ. ಯಾವುದೇ ಒಬ್ಬ ಮನುಷ್ಯನು ಇವತ್ತು ಈ ಭೂಮಿ ಮೇಲೆ ಅವನು ತಪ್ಪು ಮಾಡಿದಂತ ತಪ್ಪು ದುರ್ಮಾರ್ಗದಲ್ಲಿ ಬದುಕ್ತಾ ಇದ್ದಾಗ ಅವನು ಮಾಡಿದಂತ ತನ್ನ ತಪ್ಪುಗಳಿಗೋಸ್ಕರ ಮಾನಸಾಂತರ ಪಟ್ಟು ದೇವರನ್ನ ಬೇಡಿಕೊಳ್ಳುವಂತಂದ್ರೆ ಖಚಿತವಾಗಿ ಅವನು ಕ್ಷಮಾಪಣೆಯನ್ನ ಕೊಡ್ತಾ ಇದ್ದಾನೆ, ಮುಂದೆಯೂ ಕೂಡ ಕೊಡ್ತಾನೆ. ಭೂಮಿ ಇರುವಂತ ಕಾಲದಲ್ಲಿ, ಭೂಮಿ ಮೇಲೆ ಆ ಮನುಷ್ಯನ ಇರುವಂತ ಕಾಲದಲ್ಲಿ. ಆ ರೀತಿಯಾಗಿ ಯೂದನು ಏನಾದ್ರು ಒಂದ್ ವೇಳೆ ಬೇಡ್ಕೊಂಡಿದ್ದ ಅಂತ ಹೇಳಿ ಖಚಿತವಾಗಿ ಕ್ಷಮಾಪಣೆ ದೊರಕ್ತಾ ಇತ್ತು. ಆದ್ರೆ ಈತನ್ ಏನ್ ಮಾಡಿದಾನೆ, ಸತ್ಯದನೆ ಹೋಗಿ, ಅಂದ್ರೆ ಸೈತಾನ ಇವನನ್ನ ಏನೇನಕ್ಕೆ ಪ್ರೇರೇಪಣೆ ಮಾಡಿದ್ದೆ ಆಲೋಚನೆ ಮಾಡಿ, ಇವನ್ನ ಈ ರೀತಿಯಾಗಿ ಕಳ್ಳತನ ಮಾಡುವಂತೆ ಆಲೋಚನೆ ಹಾಕಿದೆ. ಆ ಕಳ್ಳತನದಲ್ಲಿ ಈತನನ್ನು ಹಿಡ್ಕೊಡುವಂತ ರೀತಿಯಲ್ಲಿ ಆಲೋಚನೆ ಹಾಕಿದೆ. ಕೊನೆದಾಗಿ ಈತನು ಕೂಡ ಸತ್ತ ನರಕಕ್ಕೆ ಹೋಗ್ಬೇಕು ಆ ರೀತಿಯಾಗಿ ಆಲೋಚನೆಯನ್ನ ಹಾಕಿದೆ. ಅಂದ್ರೆ ಇಂಥ ಸೈತಾನನ ಆಲೋಚನೆಗಳಿಗೆ ತನ್ನ ಬಲಿಯಾಗಿ ಹೋಗಿದ್ದಾನೆ, ಅಂದ್ರೆ ಬಲಿಯಾಗಿ ಹೋಗಿದೆ. ಈತನ ಅಕಾಲಿಕ ಮರಣವನ್ನ ಈತನು ಅನುಭವಿಸಿದನೆ ಎನ್ನುವಂಥದ್ದನ್ನ ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಸಂಗತಿ. ಅಂದ್ರೆ ದೇವರು ಈ ರೀತಿಯಾಗಿ ಅಕಾಲಿಕ ಮರಣವನ್ನ ಕೊಡ್ತಾನ ಅಂದ್ರೆ ಖಚಿತವಾಗಿ ಆತನು ಕೊಡ್ತಾನೆ. ಮತ್ತೆ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1ರಿಂದ ಓದಿ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನದಿಂದ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಸಾಕು, ಇಲ್ಲಿ ನೋಡಿ, ಕೊನೆ ಲೈನ್ ಏನಿದೆ, ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನ ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ ಎಂಬುದಾಗಿ ಆತನು ಇಲ್ಲಿ ಮಾತನಾಡುವಂತ ಮಾತು ಗೊತ್ತಾಗುತ್ತೆ. ಅಂದ್ರೆ ಇವರೆಲ್ಲರೂ ಕೂಡ ಇವರಿಬ್ರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ, 1ನೇ ಶತಮಾನದಲ್ಲಿ ಕೆಲವರು ಹೊಲಮನೆಗಳಿದ್ದಂತವ್ರನ್ನ ಮಾರಿ ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟಿದ್ದಾರೆ. ಈ ಅನನೀಯ ಸಫೈರಳು ಎನ್ನುವಂತವ್ರು ಕೂಡ ಆ ರೀತಿಗೆ ತಂದಿಟ್ಟಿದ್ದಾರೆ. ಕೆಲವರು ಮಾತ್ರವೇ, ಎಲ್ಲರೂ ಅಲ್ಲ, ಚೆನ್ನಾಗಿ ಗಮನಿಸಿ, ಕೆಲವರು ಮಾತ್ರ ಆ ರೀತಿಯಾಗಿ ಮಾಡಿದ್ದಾರೆ. ಆದ್ರೆ ಈ ಅನನೀಯ ಸಫೈರಳು ಏನ್ ಮಾಡಿದ್ದಾರೆ, ಕೆಲವೊಂದು ಹಣವನ್ನ ತಂದ್ಬಿಟ್ಟು ಇವರು ಮನೆಯಲ್ಲೇ ಇಟ್ಕೊಂಡು
ಬಂದಂತ ಕ್ರಯದಲ್ಲಿ ಸ್ವಲ್ಪವನ್ನು ಇವ್ರ ಮನೆಯಲ್ಲಿ ಇಟ್ಕೊಂಡು ಕೆಲವನ್ನ ತಂದುಬಿಟ್ಟು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಾರೆ. ಇಲ್ಲಿ ಅಪೊಸ್ತಲರು ಏನ್ ಕೇಳ್ತಾರೆ? ನೀವ್ ಇಷ್ಟೇ ಹಣಕ್ಕ ಮಾರಿದ್ದು ಅಂತ ಅಂದ್ರೆ ಇವ್ರು ಏನ್ ಹೇಳ್ಬೇಕು? ಇಲ್ಲ ಸ್ವಾಮಿ, ಬಂದಿದ್ದ ಹಣ ಜಾಸ್ತಿ ಇತ್ತು, ಆದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಸ್ವಲ್ಪವನ್ನ ನಾವ್ ಇಟ್ಕೊಂಡಿದೀವಿ, ಸ್ವಲ್ಪವನ್ನ ಇಟ್ಕೊಂಡು ಇನ್ನು ಸ್ವಲ್ಪವನ್ನ ನಾವಿಲ್ಲಿ ತಂದು ಕೊಡ್ತಾ ಇದ್ದೀವಿ, ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟಿದ್ರೆ ತಪ್ಪಾಗ್ತಿರ್ಲಿಲ್ಲ. ಆದ್ರೆ ಇವ್ರು ಸುಳ್ಳುನ್ನೇ ಹೇಳ್ತಾರೆ, ಏನು ಇಷ್ಟಕ್ಕೆ ಎಂಬುದಾಗಿ. ಅದೇ ಅಲ್ಲಿ ಮುಂದೆ ಬರೆಯಲ್ಪಟ್ಟಿದೆ, ಹೆಂಡತಿಯ ವಿಷಯದಲ್ಲಿ ಹೆಂಡತಿಯನ್ನ ಕೇಳ್ತಾರೆ, ನೀವು ಇಷ್ಟೇ ಹಣಕ್ಕ ಮಾರಿದ್ದು ಅಂದ್ರೆ ಹೌದು ಇಷ್ಟೇ ಹಣಕ್ಕೆ ಎಂಬುದಾಗಿ ಹೇಳ್ತಾರೆ. ಯಾಕೆ ನೀವಿಬ್ಬರು ಪವಿತ್ರಾತ್ಮವನ್ನು ವಂಚಿಸಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳಿ ಏನ್ ಮಾಡ್ತಾರೆ, ಅವರಿಬ್ಬರು ಸತ್ತೋಗ್ತಾರೆ. ಅಂದ್ರೆ ಇವರು ಕೂಡ ಅಕಾಲಿಕ ಮರಣವನ್ನ ಹೊಂದಿದ್ರ ಅಂದ್ರೆ ಇವರು ಕೂಡ ಅಕಾಲಿಕ ಮರಣವನ್ನ ಹೊಂದಿದ್ದಾರೆ. ಆಲೋಚನೆ ಮಾಡಿ, ಇವರು ಎಂತ ಒಂದು ದುರ್ಮಾರ್ಗದಲ್ಲಿ ಜೀವಿಸಿ ಒಂದು ಚಿಕ್ಕ ಹಣಕ್ಕೋಸ್ಕರ ನರಕಕ್ಕೆ ಹೋದ್ರ, ಸ್ವಲ್ಪ ದಿನ ತೆಗೆದುಕೊಂಡು ಬದುಕುವಂತ ಒಂದು ಹಣಕ್ಕೋಸ್ಕರ ನರಕಕ್ಕೆ ಹೋಗಿದ್ದಾರೆ ಇವ್ರು. ಅದ್ರ ದೇವ್ರು ಈ ರೀತಿಯಾಗಿ ಯಾರ ಒಂದು ಆಯುಷ್ ಕಾಲವನ್ನು ಬೇಕಾದ್ರೂ ಮುಗಿಸ್ತಾನೆ, ಯಾರ ಒಂದು ಆಯುಷ್ ಕಾಲವನ್ನ ಆತನು ಹೆಚ್ಚಿಸ್ತಾನೆ ಎನ್ನುವಂಥದ್ದನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈ ಯೂದನ ವಿಷಯದಲ್ಲೂ ಕೂಡ ಆತನು ಇಂಥ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಆತನು ಈ ದುಡ್ಡಿಗೋಸ್ಕರವೇ ಆತನು ಆಲೋಚನೆ ಮಾಡ್ತಿದ್ದಂತ ಕಾರಣ ಯೇಸು ಕ್ರಿಸ್ತನ ಮಾತುಗಳು ಆತನ ಹೃದಯದಲ್ಲಿ ನಿಂತಿಲ್ಲ. ಆತನು ಅವ್ರು ಯಾವಾಗ ಇವನು ದುಡ್ಡನ್ನ ಕದ್ದು 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 ತಿಂತಾ ಇರುವಂತ ಕೆಲಸವನ್ನ ಮಾಡ್ತಾ ಇದ್ನೋ, ಆ ಒಂದು ಸಮಯದಲ್ಲಿ ಯಾವಾಗ ಸದ್ದುಕಾಯರು ಫರಿಸಾಯರು ಮಹಾಯಾಜಕರೆಲ್ಲ ಸೇರ್ಕೊಂಡು ಇವನ್ಗೆ ಯಾವಾಗ 30 ಬೆಳ್ಳಿ ನಾಣ್ಯಗಳನ್ನ ಕೊಟ್ರು, ದುಡ್ಡಿನ ಮೇಲೆ ಆಸೆಯನ್ನು ಹೊಂದ್ಕೊಂಡಿದ್ದಂತವನ್ ಏನ್ ಮಾಡ್ದ, ಈ ರೀತಿಯಾಗಿ ಕೆಲಸವನ್ನ ಮಾಡ್ಬಿಟ್ಟ, ಹಿಡಿದು ಕೊಡುವಂತ ಕೆಲಸವನ್ನ ಆತನ ಮಾಡ್ಬಿಡ್ತಾ ಇದ್ದ. ಕೊಲೊಸ್ಸೆ 2:3 ಓದಿ. ಕೊಲೊಸ್ಸೆ 2ನೇ ಅಧ್ಯಾಯ 3ನೇ ವಚನ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯೆ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಸಾಕು, ಹೃದಯದಲ್ಲಿ ಇಲ್ಲಿ ನೋಡಿ, ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಕೊಂಡಿರುವ ಕ್ರಿಸ್ತನನ್ನು ತಿಳಿದುಕೊಂಡವರಾಗಿ ಎಂಬುದಾಗಿ ಇದೆ. ಅಂದ್ರೆ ಈ ಬುದ್ಧಿ ಜ್ಞಾನ ಯೇಸು ಕ್ರಿಸ್ತನಲ್ಲೇ ಇದೆ. ಇದು ಜ್ಞಾನವು ಯೇಸು ಕ್ರಿಸ್ತನೇ, ಆ ಯೇಸು ಕ್ರಿಸ್ತನೇ ವಾಕ್ಯ, ಸತ್ಯ, ಜೀವ ಮಾರ್ಗ, ಸರ್ವ ಸಂಪತ್ತುಗಳು ಆತನಾಗಿದ್ದಾನೆ. ಅಂದ್ರೆ ಆತ್ಮಕ್ಕೆ ಬೇಕಾಗಿರುವಂತ ಸಂಪತ್ತುಗಳು ಎಲ್ಲವೂ ಕೂಡ ಯೇಸು ಕ್ರಿಸ್ತನ ಬಳಿಯಲ್ಲಿ ಇದೆ ಎನ್ನುವಂಥದ್ದನ್ನ ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಈ ವಾಕ್ಯ ಇದ್ರೆ ಏನಿರ್ತತೆ? ಬುದ್ಧಿ ಇರ್ತತೆ, ಅಂದ್ರೆ ಜ್ಞಾನ ಇರುತ್ತೆ. ನಾವು ಇವತ್ತು ವಾಕ್ಯವನ್ನ ತಿಳ್ಕೊಳ್ತಾ ಇದೀವಿ ಅಂದ್ರೆ ಜ್ಞಾನವನ್ನ ಅರ್ಥ ಮಾಡಿಕೊಳ್ತಾ ಇದೀವಿ. ಈ ಜ್ಞಾನವು ಯಾರು? ಯೇಸು ಕ್ರಿಸ್ತನೇ. 1 ಕೊರಿಂಥ 1:24 ವಚನಕ್ಕನುಸಾರವಾಗಿ. ಅಂದ್ರೆ ಈ ಒಂದು ವಾಕ್ಯವನ್ನ ಇಲ್ದಲೇ ಇದ್ರೆ ಏನಾಗುತ್ತೆ? ಜ್ಞಾನ ಇಲ್ಲದಂತ ರೀತಿಯಲ್ಲಿ ಆಗೋಗುತ್ತದೆ. ಅಂದ್ರೆ ವಾಕ್ಯವಿಲ್ಲದವ್ರನ್ನ ಬುದ್ಧಿ ಇಲ್ದವರು ಅಂತ ಹೇಳಿ ಕರೆಯುವಂತದ್ರಲ್ಲಿ ನ್ಯಾಯ ಇದೆ, ಕರೆಕ್ಟ್ ಆಗಿ. ಅಂದ್ರೆ ಬುದ್ಧಿಹೀನವಾಗಿ ತಿರುಗುವಂತ ಕೆಲಸವನ್ನ ನಾವು ಮಾಡಕ್ ಹೋಗ್ಬಾರ್ದು. ನಮ್ಮ ತಿರುಗುವಿಕೆಗಳು ಓಡಾಡುವಂತದ್ದು, ಸುಮ್ನೆ ಕೆಲವರು ಏನೋ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಸುಮ್ನೆ ಓಡಾಡ್ಕೊಂಡ್ ಬರೋದಕ್ಕೆ ಹೋಗ್ತೀವಿ ಊರೆಲ್ಲ ಎಂಬುದಾಗಿ ಮಾತಾಡ್ತಾರೆ. ಇದು ಬಹಳ ತಪ್ಪಾದಂತ ಒಂದು ಕೆಲಸ ಇದು. ಇವತ್ತು ನಾವು ಹಾಕುವಂತ ಒಂದೊಂದು ಹೆಜ್ಜೆಗಳು ಕೂಡ ದೇವರಿಗೋಸ್ಕರ ಇರ್ಬೇಕು. ನಾವು ಮಾಡುವಂತ ಆಲೋಚನೆಗಳು ದೇವರಿಗೋಸ್ಕರ ಇರ್ಬೇಕು. ನಮ್ಮ ನಡವಳಿಕೆಗಳು, ನಮ್ಮ ಕ್ರಿಯೆಗಳು ಇವೆಲ್ಲವೂ ಕೂಡ ದೇವರಿಗೋಸ್ಕರ ಇರ್ಬೇಕು. ಆದ್ರೆ ವ್ಯರ್ಥವಾಗಿ ತಿರುಗುವಂತದ್ದು, ವ್ಯರ್ಥವಾಗಿ ಓಡಾಡ್ಕೊಂಡ್ ಬರುವಂತದ್ದು, ಇವೆಲ್ಲವನ್ನ ಮಾಡಿದ್ರೆ ದೇವರೇನ್ ಮಾಡ್ತಾನೆ ಗೊತ್ತಾ? ಅರ್ಧಾಯುಷದಲ್ಲಿ ಅಕಾಲಿಕ ಮರಣವನ್ನು ಹೊಂದುವಂತ ರೀತಿಯಲ್ಲಿ ಮಾಡ್ಬಿಡ್ತಾನೆ. ಯಾಕೆ ಅಂತ ಅಂದ್ರೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿ ಅದೇ ಎಂಬುದಾಗಿ ಆತ ಎಲ್ಲಿ ಏನ್ ವಾಕ್ಯ ಬರೆಯಲ್ಪಟ್ಟಿದ್ಯೋ ಹಂಗೆ ಇಲ್ಲಿ ಮರಗಳ ವಿಷಯದಲ್ಲಿ ದೇವರು ಮಾತಾಡ್ತಾ ಇಲ್ಲ, ಮನುಷ್ಯರ ವಿಷಯದಲ್ಲಿಯೇ ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ಮರ ಯಾವ ರೀತಿಯಾಗಿ ಹುಟ್ಟಿ ಒಳ್ಳೆಯ ಫಲವನ್ನ ಈ ಪ್ರಕೃತಿಯಲ್ಲಿ ಕೊಡ್ತಾ ಇದೆಯೋ, ಆ ರೀತಿಯಾಗಿ ಮನುಷ್ಯನು ಕೂಡ ಒಳ್ಳೆ ರೀತಿಯಲ್ಲಿ ದೇವರಿಗೋಸ್ಕರ ಈ ಭೂಮಿ ಮೇಲೆ ಬದುಕಬೇಕು. ದೇವರಿಗೋಸ್ಕರ ಬದುಕದೆ ಲೋಕಕ್ಕೋಸ್ಕರ ಬದುಕುವಂತದ್ದಾದ್ರೆ ಕೊಡಲಿ ಎನ್ನುವಂಥದ್ದು ಸಿದ್ಧವಾಗಿದೆ. ಯಾವಾಗ ಬೇಕಾದ್ರೂ ಏಟು ಬೀಳ್ಬಹುದು, ಯಾವಾಗ ಬೇಕಾದ್ರೂ ಆ ಮರದ ಕತೆ ಮುಗಿಬಹುದು. ಆದ್ರಿಂದ ಜಾಗ್ರತೆಯಿಂದ ಜೀವಿಸಬೇಕು ಎನ್ನುವಂಥದ್ದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಒಂದು ಸಂಗತಿ. ಇವತ್ತು ಯಾವುದೇ ಒಬ್ಬ ಮನುಷ್ಯನ ಆಯುಷ್ ಕಾಲವನ್ನು ಹೆಚ್ಚಿಸಬೇಕು ಅಂದ್ರು, ಯಾವುದೇ ಒಬ್ಬ ಮನುಷ್ಯನ ಆಯುಷ್ ಕಾಲವನ್ನ ಕಡಿಮೆ ಮಾಡಬೇಕು ಅಂದ್ರೆ ಆ ಒಂದು ವ್ಯಕ್ತಿಯ ವರ್ತನೆಯ ಮೇಲೆ ಆಧಾರಗೊಂಡಿರ್ತದೆ. ಆತನು ಯಾವ ರೀತಿಯಾಗಿ ಬದುಕ್ತಾನೆ, ನೀತಿವಂತನಾಗಿ ಬದುಕ್ತಾನ, ಅನೀತಿವಂತನಾಗಿ ಬದುಕ್ತಾ ಇರ್ತಾನ, ಆ ಒಂದು ತೀರ್ಮಾನದ ಮೇಲೆ ದೇವ್ರು ಏನ್ ಮಾಡ್ತಾನೆ, ಅವನ ಒಂದು ಆಯುಷ್ ಕಾಲವನ್ನ ಜಾಸ್ತಿ ಮಾಡುವಂತದ್ದಾಗಿರ್ಬೋದು, ಕಡಿಮೆ ಮಾಡುವಂತದ್ದಾಗಿರ್ಬೋದು, ಇಲ್ಲ ಅಕಾಲಿಕವಾಗಿ ಮುಗಿಸುವಂತದ್ದಾಗಿರ್ಬೋದು, ಯಾವ್ದನ್ ಬೇಕಾದ್ರೂ ಮಾಡ್ತಾನೆ. ಅದರಿಂದ ನಾವು ಜಾಗ್ರತೆಯಿಂದ ಜೀವಿಸಿ ಅರ್ಥ ಮಾಡಿಕೊಳ್ಬಹುದು. ಈ ನಮ್ಮ ವಿಷಯದಲ್ಲಿ, ಮನುಷ್ಯರ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತ
ಯಾವುದೇ ಮರಣ ಶಾಸನಗಳನ್ನ, ಯಾವುದೇ ಒಂದು ಮನುಷ್ಯನ ಮರಣ ದಿನಗಳನ್ನ ಬದಲಾಯಿಸುವುದಕ್ಕೆ ಯಾರ ಕೈಯಲ್ಲೂ ಕೂಡ ಸಾಧ್ಯ ಇಲ್ಲವೇ ಇಲ್ಲ. ಅವನು ಅವಾಗಲೇ ಸಾಯ್ಬೇಕಾಗಿತ್ತು, ಈ ಡಾಕ್ಟ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟ ನೋಡಪ್ಪ, ಅವಾಗ ಈತನು ಉಳ್ಕೊಂಬಿಟ್ಟ, ಇದ್ರ ಈತ ಸತ್ತೋಗ್ಬಿಡನು ಎಂಬುದಾಗಿ ನಾವು ಬಹಳಷ್ಟು ಮಾತುಗಳನ್ನ ಮಾತಾಡ್ತೀವಿ. ಏನೇ ಮೆಡಿಸಿನ್ಗಳನ್ನ ಕೊಟ್ರು, ಏನೇ ಮೆಡಿಸಿನ್ಗಳನ್ನ ಕೊಡದಲ್ಲೇ ಇದ್ರು, ಜೀವ ಎನ್ನುವಂಥದ್ದು ಬರ್ಬೇಕಾಗಿರುವಂಥದ್ದು ದೇವರಿಂದನೇ. ಯಾಕೆ ಅಂತಂದ್ರೆ ಜೀವವನ್ನ ಕೊಟ್ಟಾಕ್ಷಣಕ್ಕೆ ಮನುಷ್ಯನು ಬದುಕ್ತಾನೆ ಎನ್ನುವಂತ ಮಾತು ಎಷ್ಟರ ಮಟ್ಟಿಗೆ ವಾಸ್ತವವನ್ನು ಒಂದ್ಸರಿ ಆಲೋಚನೆ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ಇವತ್ತು ಒಳ್ಳೆ ಟ್ರೀಟ್ಮೆಂಟ್ ನ ಪ್ರಪಂಚದಲ್ಲೇ ಶ್ರೇಷ್ಠವಾಗಿರುವಂತ ಒಂದು ಔಷಧಿಯನ್ನ ಸತ್ತ ಹೆಣಕ್ ಹಾಕಿದ್ರೆ ಬದುಕುತ್ತಾ? ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಆದ್ರಿಂದ ಆ ಮೆಡಿಸನ್ ಅನ್ನು ತೆಗೆದುಕೊಳ್ಳುವಂತ ಶಕ್ತಿಯು ಕೂಡ ಶರೀರದಲ್ಲಿ ಬೇಕಲ್ಲ, ಅದೇ ಆತ್ಮ ಬೇಕಲ್ಲ. ಆ ಆತ್ಮವು ಹೋಗುವಂತದ್ದಾಗಿರ್ಬೋದು, ಶರೀರವನ್ನ ಬಿಟ್ಟು ಆತ್ಮದೊಳಗೆ ಬರುವಂತದ್ದಾಗಿರ್ಬೋದು, ಇದು ದೇವರ ಅನುಮತಿ ಆಗಿರುವಂತ ಕಾರಣ ಯಾವ ಮನುಷ್ಯನ ಮರಣ ಶಾಸನವನ್ನಾದ್ರೂ ಕೂಡ ಯಾವ ಮನುಷ್ಯನು ಕೂಡ ಬದಲಾಯಿಸೋದಕ್ಕೆ ಆಗಲ್ಲ. ಅದು ವಿಜ್ಞಾನಿಗಳಾಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಪಂಡಿತರುಗಳಾಗಿರ್ಬೋದು, ಯಾವುದೇ ಒಂದು ಮೆಡಿಸಿನ್ಗಳಾಗಿರ್ಬೋದು, ಯಾವುದರಲ್ಲೂ ಇದ್ದ ದೇವರು ಒಬ್ಬನಲ್ಲಿಯೇ ಮನುಷ್ಯನ ಜೀವಿತ ಕಾಲಗಳು, ಮನುಷ್ಯನ ಆಯುಷ್ ಕಾಲಗಳು ಇದೆ. ಆಗಿರುವಂತ ಕಾರಣ ನಾವೆಲ್ಲರೂ ಕೂಡ ಈ ಒಂದು ವಿಚಾರವನ್ನ ಸರಿಯಾದಂತ ರೀತಿಯಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಚ್ಚರಿಕೆಯಿಂದ ನಾವು ಜೀವಿಸ್ಬೇಕು. ನಮ್ಮ ಕ್ರಿಯೆಗಳು ಒಂದು ವೇಳೆ ಅನೀತಿ ಕಾರ್ಯಗಳಿಗೆ ಬದಲಾಯ್ತೋ, ದೇವ್ರೇನ್ ಮಾಡ್ತಾನೆ? ಆಯುಷ್ಕಾಲವನ್ನ ಕಡಿಮೆ ಮಾಡ್ತಾನೆ, ಇಲ್ಲ ಆ ಕ್ಷಣದಲ್ಲೇ ತೆಗೆದು ಬಿಡ್ತಾನೆ. ಆ ಕ್ಷಣದಲ್ಲೇ ಆತನು ತೆಗೆದು ಬಿಡ್ತಾನೆ. ನಾವು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಎಚ್ಚರಿಕೆಯಿಂದ ನಾವು ಜೀವಿಸ್ಬೇಕು. ಯಾಕೆ ಅಂತ ಅಂದ್ರೆ ನಾವು ನೀತಿ ಮಾರ್ಗದಲ್ಲಿ ಇವತ್ತು ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ಕೊಳ್ಳಿ, ನಾವೆಲ್ಲರೂ ಮೀಟಿಂಗ್ ಅಲ್ಲಿ ಬರ್ತಾ ಇದೀವಿ, ಸತ್ಯ ಜ್ಞಾನವನ್ನ ತಿಳಿದುಕೊಳ್ತಾ ಇದೀವಿ, ಆದಷ್ಟು ಸತ್ಯವನ್ನ ಸಾರ್ತಾ ಇದೀವಿ, ಈ ರೀತಿಯಾಗಿ ಜೀವಿಸ್ತಾ ಇದೀವಿ. ಬಿಡಿ, ನಾವೀಗ ಯಾವಾಗ ಸತ್ರು ನಮಗೆ ಪರಲೋಕ ಐತೆ ಅಂತ ಹೇಳಿ ನಮ್ಮನ್ನ ನಾವು ಮೋಸ ಪಡಿಸ್ಕೋಬಾರದು. ಯಾಕೆ ಅಂದ್ರೆ ಇದು ಮೋಸದ ಮಾತು. ಏನ್ ಇಷ್ಟೆಲ್ಲ ಮಾಡಿದ್ರು ಕೂಡ ಮೋಸದ ಮಾತೇನಾ ಅಂತ ಹೇಳಿ ನೀವ್ ಅಂದ್ಕೊಂಡ್ರೆ ಅದು ಮೋಸದ ಮಾತೇನೆ. ಯಾವ ರೀತಿಯಾಗಿ ಅಂತಂದ್ರೆ ನಾವು ಸಾಯುವಂತ ಸಮಯದಲ್ಲಿ ಯಾವ ರೀತಿಯಾಗಿರ್ತೀವೋ ಅದರ ಅಳತೆಯ ಮೇರೆಗೆ ದೇವ್ರೇನ್ ಮಾಡ್ತಾನೆ? ಪರಲೋಕವನ್ನ ಕೊಡ್ಬೇಕಾ ಇಲ್ಲ ನರಕವನ್ನ ಕೊಡ್ಬೇಕಾ, ಇದು ತೀರ್ಮಾನ ಆಗೋಗ್ತದೆ. ನಾವು ಸಾಯುವಂತ ಸಮಯದಲ್ಲಿ ಯಾವ ರೀತಿಯಾಗಿದ್ದೀವಿ? ಸಾಯುವಂತ ಸಮಯದಲ್ಲಿ ಪಾಪದಲ್ಲಿ ಇದ್ದೀವಾ? ಸಾಯುವಂತ ಸಮಯದಲ್ಲಿ ನೀತಿ ಕಾರ್ಯಗಳಲ್ಲಿ ಇದ್ದೀವಾ? ಒಂದ್ ವೇಳೆ ಸಾಯುವಂತ ಸಮಯ ಇಷ್ಟೆಲ್ಲ ನಾವು ಮುಂಜಾನೆಯಿಂದ ಸಂಜೆಯವರೆಗೂನ, ಇವತ್ತು ಸಾಯಂಕಾಲ 6 ಗಂಟೆಗೆ ನಮ್ಮ ಮರಣ ಇದೆ ಅಂದ್ಕೊಳ್ಳಿ, ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ 5 ಗಂಟೆವರೆಗೂನ ನೀತಿ ಕಾರ್ಯಗಳನ್ನ ಮಾಡಿ 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 ಮಾಡ್ತಿರ್ತೀವಿ. ಸಾಯಂಕಾಲ 6 ಗಂಟೆಗೆ ಏನ್ ಮಾಡ್ತೀವಿ? ಯಾವುದೋ ದೊಡ್ಡ ಒಂದು ಪಾಪವನ್ನ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಬೆಳಗ್ಗೆಯಿಂದ ನೀತಿ ಕಾರ್ಯಗಳನ್ನ ಮಾಡ್ಕೊಂಡ್ ಸಾಯಂಕಾಲ 6 ಗಂಟೆಗೆ ಅನೀತಿ ಕಾರ್ಯವನ್ನ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಅನೀತಿ ಕಾರ್ಯಗಳನ್ನ ಮಾಡಿದ್ರೆ ಏನಾಗುತ್ತೆ? ನರಕಕ್ಕೆ ಹೋಗ್ತಾನೆ. ಅಂದ್ರೆ ಬೆಳಗ್ಗೆಯಿಂದ ಮಾಡಿದಂತ ಒಂದು ನೀತಿ ಕಾರ್ಯಗಳು ಅವನ ಲೆಕ್ಕಕ್ಕಿಲ್ವಾ? ಇಲ್ಲ ಅಂತಲೇ ಹೇಳುತ್ತೆ ಬೈಬಲ್. ಇದು ನಾನು ಹೇಳುವಂತ ಮಾತ್ರ. ಯೆಹೆಜ್ಕೇಲನ ಗ್ರಂಥ 18ನೇ ಅಧ್ಯಾಯವನ್ನು ಒಂದು ರೆಫರೆನ್ಸ್ ಅನ್ನ ನೋಡಿಕೊಳ್ಳೋಣ. ಯೆಹೆಜ್ಕೇಲನ ಗ್ರಂಥ 18ನೇ ಅಧ್ಯಾಯ 23ನೇ ವಚನದಿಂದ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಆದರೆ ಶಿಷ್ಟನು ತನ್ನ ಶಿಷ್ಟತ್ವವನ್ನು ಬಿಟ್ಟು ಅಧರ್ಮ ಮಾಡಿ ದುಷ್ಟನು ನಡೆಸುವ ದುರಾಚಾರಗಳನ್ನೆಲ್ಲ ನಡೆಸಿದರೆ ಅವನು ಬಾಳುವನು. ಅವನು ಮಾಡಿದ ಯಾವ ಸುಕೃತ್ಯವೂ ಅವನ ಲೆಕ್ಕಕ್ಕೆ ಸೇರಲ್ಪಡದು. ನೋಡಿ, ಸಾಕು. ಅವನು ಮಾಡುತ್ತಿರುವ ಪಾಪಾಪರಾಧಗಳಿಂದಲೇ ಸಾಯುವನು. 24ರಿಂದ ಸರಿಯಾಗಿ ಗಮನಿಸಿ. ಆದರೆ ಶಿಷ್ಟನು ತನ್ನ ಶಿಷ್ಟತನವನ್ನ ಬಿಟ್ಟು ಅಧರ್ಮವನ್ನ ಮಾಡಿ, ಶಿಷ್ಟನು ಶಿಷ್ಟತನದಲ್ಲಿ ನಡೀತಾ ಇರ್ತಾನೆ, ಒಳ್ಳೆ ರೀತಿಯಾಗಿ ಜೀವಿಸ್ತಾ ಇರ್ತಾನೆ. ನಾನು ಹೇಳಿದ್ನಲ್ಲ, ಬೆಳಗ್ಗೆ ಸಾಯಂಕಾಲವರೆಗೂ 5 ಗಂಟೆವರೆಗೂ ಆತನ ಏನ್ ಮಾಡ್ತಾನೆ? ನೀತಿವಂತನಾಗಿ ಬದುಕ್ತಿರ್ತಾನೆ ಅಂದ್ಕೊಳ್ಳಿ. ಆದ್ರೆ ಶಿಷ್ಟನು ತನ್ನ ಶಿಷ್ಟತನವನ್ನ ಬಿಟ್ಟು ಅಧರ್ಮ ಮಾಡಿ ದುಷ್ಟನು ನಡೆಸುವ ದುರಾಚಾರಗಳನ್ನೆಲ್ಲ ನಡೆಸಿದರೆ ಅವನು ಬಾಳುವನು. ಬೆಳಗ್ಗೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನೀತಿ ಕಾರ್ಯಗಳನ್ನೆಲ್ಲ ಮಾಡಿ 6 ಗಂಟೆಗೆ ಆತನು ದುರ್ಮಾರ್ಗದ ಕೆಲಸವನ್ನು ಮಾಡ್ತಿರ್ತಾನೆ ಅಂದ್ಕೊಳ್ಳಿ. ಅವನು ಆ ರೀತಿಯಾಗಿ ಮಾಡಿದ್ರೆ ಬಾಳ್ತಾನ ಎಂಬುದಾಗಿ ದೇವ್ರು ಕೇಳ್ತಾ ಇದ್ದಾನೆ. ಬಾಳುವನು. ಅವನು ಮಾಡಿದ ಯಾವ ಸುಕೃತ್ಯವೂ ಅವನ ಲೆಕ್ಕಕ್ಕೆ ಸೇರಿಸಲ್ಪಡವು. ಅವನು ಮಾಡಿರುವಂತ ಯಾವುದೇ ಸುಕೃತ್ಯಗಳು, ನೀತಿ ಕಾರ್ಯಗಳು, ಸತ್ಕಾರ್ಯಗಳು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡಿರುವಂತದ್ದು ಇದೆಯಲ್ಲ, ಅದು ಯಾವ್ದು ಅವನ ಲೆಕ್ಕಕ್ಕೆ ಸೇರಿಸಲ್ಪಡಲ್ವಂತೆ. ಅಂದ್ರೆ ಯಾವ ಸೇರಿಸಲ್ಪಡುತ್ತೆ ನೋಡಿ ಮುಂದೆ. ಅವನು ಮಾಡಿದ ಯಾವ ಸುಕೃತ್ಯವೋ ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು. ಅವನು ಮಾಡುತ್ತಿರುವ ಪಾಪಾಪರಾಧಗಳಿಂದಲೇ ಸಾಯುವನು. ಅಂದ್ರೆ ಇದರ ಅರ್ಥ ಏನು ಅಂತ ಅಂದ್ರೆ, ನಾವು ಸಾಯುವಂತ ಸಮಯದಲ್ಲಿ ಯಾವ ರೀತಿಯಾಗಿ ಇರ್ತೀವೋ
ಅದೇ ಇಂಪಾರ್ಟೆಂಟ್. ಅದಕ್ಕೇನೆ ಏನು, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ದೇವರಿಗೋಸ್ಕರ ಆಲೋಚಿಸುತ್ತಾ ದೇವರಿಗೋಸ್ಕರ ಬದುಕಬೇಕು ಎನ್ನುವಂಥದ್ದು. ಅಂದ್ರೆ ನಾವು ದುಡಿಯುವಂಥದ್ದು ತಪ್ಪ, ಹಂಗಾರೆ ಯಾವಾಗ್ಲೂಗೋಸ್ಕರ ದೇವ್ರ ಕೆಲ್ಸನೇ ಮಾಡ್ಕೊಂಡಿದ್ದೀರಿ ಅನ್ನೋದಲ್ಲ. ನಾವು ದುಡಿತೀವೋ, ದುಡಿದ್ರೇನೆ ಜೀವನ ಸಾಗೋದು, ದುಡಿಲೇಬೇಕು, ದುಡಿಯುವಂಥದ್ದು ತಪ್ಪಿಲ್ಲ. ಆದ್ರೆ ಎಲ್ಲಾ ವಿಚಾರಗಳಲ್ಲೂ ಮೊದಲ ಒಂದು ಫಸ್ಟ್ ಪ್ರಿಫರೆನ್ಸ್ ದೇವ್ರಿಗೋಸ್ಕರವೇ ಇರಬೇಕು. ದೇವರಿಗೋಸ್ಕರ ಕೆಲಸವನ್ನ ಮಾಡುವಂಥದ್ದು, ದೇವರಿಗೋಸ್ಕರ ಆಲೋಚನೆ ಮಾಡುವಂಥದ್ದು, ದೇವರ ಕೆಲಸದಲ್ಲೇ ಮುಂದಾಗಿರ್ಬೇಕು. ಆವಾಗ್ಲೇನೆ ನೀತಿ ಕಾರ್ಯಗಳನ್ನ ಮಾಡದಂತ ಲೆಕ್ಕದಲ್ಲಿ, ಆವಾಗ್ಲೇನೆ ನಮಗೆ ಮರಣ ಬಂದಂತ ಸಮಯದಲ್ಲಿ ನಮಗೆ ದೇವರು ಆ ಒಂದು ಪರದೇಶಿಯನ್ನು ಕೊಡ್ಬೇಕು ಅಂತ ಅಂದ್ರೆ ಸಾಮಾನ್ಯವಾಗಿ ಸಿಕ್ಬಿಡಲ್ಲ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ತಮ್ಮ ಮರಣ ಶಾಸನವನ್ನ ಯಾರ ಕೈಯಲ್ಲೂ ಬದಲಾಯಿಸಿಕೊಳ್ಳುವುದಕ್ಕೆ ಬದಲಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಇದು ಮನುಷ್ಯನ ಒಂದು ಕೈಯಲ್ಲೇ ಇದೆ. ಅಂದ್ರೆ ಯಾವ ರೀತಿಯಾಗಿ ಅಂತ ಅಂದ್ರೆ, ಅವ ಮನುಷ್ಯನು ನೀತಿವಂತನಾಗಿ ಬದುಕ್ತಾ ಇರ್ಬೋದು. ಆ ದೇವರು ಉಳಿಸ್ಲಿ, ಆತನು ಕಳೆದನ ಕಳಿಲಿ, ಅಕಾಲಿಕವಾಗಿ ಆತನು ತೆಗಿಲಿ, ಇಲ್ಲ ಪೂರ್ಣಾಯುಷ್ಯದಲ್ಲಿ ಆತನು ತೆಗಿಲಿ, ಯಾವಾಗ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಮನುಷ್ಯನು ಮಾತ್ರ ಭಕ್ತಿಯಿಂದ ಇರಬೇಕು. ಯಾಕೆಂದ್ರೆ ಒಬ್ಬ ಮನುಷ್ಯನು ಆಯುಷ್ ಕಾಲದಲ್ಲಿ ನೀತಿವಂತನಾಗಿ ಬದುಕಿದ್ರು ಕೂಡ, ಯಾಕೆಂದ್ರೆ ನಿಮಗೆ ಜಾನ್ಸನ್ ವಿಷಯದಲ್ಲಿ ನಿಮ್ಗೆ ಅನುಮಾನಗಳಿರ್ಬೋದು, ಅಷ್ಟರ ಬೇಗ ಹೋಗ್ಬಿಟ್ರಲ್ಲ ಅಂತ. ಆದ್ರೆ ದೇವರ ಪ್ರಣಾಳಿಕೆಗಳು ಯಾವ ರೀತಿಯಾಗಿರ್ತದೋ ಅದು ಗೊತ್ತಿರಲ್ಲ. ಯಾಕೆಂದ್ರೆ ದೇವರು ಒಬ್ಬ ಮನುಷ್ಯನಿಗೆ ಆಯುಷ್ ಕಾಲವನ್ನ ನೇಮಕ ಮಾಡಿರ್ತಾರೆ, ಅಷ್ಟು ಕೆಲಸವನ್ನ ಇಟ್ಟಿರ್ತಾರೆ. ದೇವ್ರ ಅವ್ರಿಗೆ ಅಷ್ಟ ಆಯುಷ್ ಕಾಲವನ್ನ ಕೊಟ್ಟು ಕೆಲಸವನ್ನ ಅಷ್ಟು ಇಟ್ಟಿದ್ರೇನೋ ಅಷ್ಟನ್ನು ಮುಗಿಸಿದ ಮೇಲೆ ಹೋಗಿದ್ದಾರೆ. ನೀತಿವಂತರಿಗೆ ಬರುವಂತ ಯಾವುದೇ ಒಂದು ಸಾವುಗಳಲ್ಲಿ, ಯಾವುದೇ ಕೇಡುಗಳಲ್ಲಿ ಮನುಷ್ಯನು ಚಿಂತೆ ಮಾಡುವಂತ ಅಗತ್ಯತೆ ಇಲ್ವೇ ಇಲ್ಲ. ಆದ್ರೆ ಖಚಿತವಾಗಿ ಚಿಂತೆ ಮಾಡ್ಬೇಕಾಗಿರುವಂತದ್ದು ಯಾವ ವಿಚಾರದಲ್ಲಿ ಅಂತ ಅಂದ್ರೆ, ಪಾಪಿಗಳು ದುರ್ಮಾರ್ಗಿಗಳಾಗಿದ್ದಂತ ಸಮಯದಲ್ಲಿ ಕೇಡು ಬರುತ್ತಲ್ಲ, ದುರ್ಮಾರ್ಗಿಗಳಾಗಿದ್ರೆ ಚಿಂತೆ ಮಾಡಬೇಕು. ಅವರೆಲ್ಲ ಕೇಡುಗಳು ಬಂದಾಗ ಎಲ್ಲಿ ನನ್ನ ಪ್ರಾಣ ಹೋಗುತ್ತೋ ಎನ್ನುವಂತ ವಿಚಾರದಲ್ಲಿ ಅವರು ಭಯ ಪಡಬೇಕು. ನೀತಿವಂತರಾಗಿದ್ರೆ ಯಾವ ವಿಚಾರದಲ್ಲೂ ಭಯ ಪಡುವಂತ ಅಗತ್ಯತೆ ಇಲ್ಲ. ಯಾಕಂದ್ರೆ ಅದ್ರ ಹಿಂದೆ ದೇವ್ರಿದ್ದಾನೆ. ಆತನು ಒಳ್ಳೇದನ್ನ ಮಾಡ್ಲಿ, ಕೆಟ್ಟದನ್ನ ಮಾಡ್ಲಿ, ಅದಕ್ಕೋಸ್ಕರ ಚಿಂತೆ ಮಾಡುವಂತ ಅಗತ್ಯತೆ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನೀತಿ ಕಾರ್ಯಗಳನ್ನು ಮಾಡುವಂತವನಾಗಿ ಇದ್ರೆ ಮಾತ್ರವೇ ಅವನಿಗೆ ದೇವರಿಂದ ಆಶೀರ್ವಾದ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಮಹಾ ತಂದೆ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಶ್ರೇಷ್ಠವಾದಂತ ಸಮಯದಲ್ಲಿ ತಂದೆ, ನಿನ್ನ ಒಂದು ಸುಲಭವಾದಂತ ಮಾತುಗಳನ್ನ ಅರ್ಥ ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಮುಂದಿನ ಸಮಯಗಳಲ್ಲಿ ದೇವ, ಇನ್ನು ಎಷ್ಟೋ ಮಾತುಗಳನ್ನ ಕಲಿತುಕೊಳ್ಳುವಂತ ಭಾಗ್ಯವನ್ನು ನಮಗೆ ಅನುಗ್ರಹಿಸಿ, ಆ ರೀತಿಯಾಗಿ ಕಲಿತುಕೊಳ್ಳುವುದಕ್ಕೆ ಸಹಾಯವನ್ನು ಅನುಗ್ರಹಿಸಿ, ಕಾಪಾಡಿ ನಡೆಸಿ. ಈ ವಿಷಯಗಳಲ್ಲಿ ಕೇಳಿದ ಮರೆತುಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸಿ. ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನನಗೂ ಕೂಡ ಈ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಿನ್ನ ಮಕ್ಕಳು ಕೂಡ ಅದನ್ನು ಕೇಳುವಂತ ರೀತಿಯಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಮಹಿಮೆ. ಈ ವಿಷಯಗಳಲ್ಲಿ ಕೇಳಿದ ಮರೆತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವ ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ ಕಾಪಾಡಿ ನಡೆಸಂತ ಪ್ರಾರ್ಥಿಸುತ್ತಾ, ಎಲ್ಲ ಒಂದು ಮಹಿಮೆಯನ್ನ ನಿನಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆ.